ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಟೇಸ್ಟ್ ಮೈ ಬೆಸ್ಟ್ ಎವರೆಸ್ಟ್ ಒಗ್ಗಂಡಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕುಕೀಸ್ ಪಾರ್ಟ್ನರ್ ಯುನಿಬಿ ಕುಕೀಸ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಟಾಟಾ ಉಪ್ಪು, ದೇಶದ ಉಪ್ಪನ್ನೇ ಉಪಯೋಗಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುರಳಿಯವರೇ ಯಾರನ್ನು ಕರೆಸ್ತಾ ಇದ್ದೀರಾ, ಏನ್ ಅಡಿಗೆ ಸ್ಪೆಷಲ್, ಯಾವ್ದಾರ ಸ್ಪೆಷಲ್ ತೋರಿಸ್ತಾ ಇದ್ರೆ ಇವತ್ತು ನೀವೆಲ್ಲ ಕೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಕಬ್ಬನ್ಪೇಟೆಯ ಖ್ಯಾತಿ ಚಂದ್ರಪ್ಪ ಅವ್ರನ್ನ ಕರೆಸಿ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಚಂದ್ರಪ್ಪನವರೇ ನಮಸ್ಕಾರ, ಬನ್ನಿ. ಚಂದ್ರಪ್ಪ ನಮಸ್ಕಾರ. ಚಂದ್ರಪ್ಪ ನಮಸ್ಕಾರ ಸರ್. ಅದೇನೋ ವಿಶೇಷವಾಗಿ ಮಾಡ್ತೀನಿ ಅಂತೇನೋ, ಏನ್ ವಿಶೇಷವಾಗಿ ಮಾಡ್ತೀರಾ ನೀವು? ಇದು ವಿಶೇಷ ಏನಿಲ್ಲ, ತುಂಬಾ ಹಳೇದೇನೆ. ಹಳೇದೇನೆ, ಎಲ್ಲ ಕಡೆ ಇಲ್ಲ ಇದು, ಎಲ್ಲ ದೇಶದಲ್ಲಿ ಎಲ್ಲ ಊರುಗಳಲ್ಲೂ ಮಾಡಲ್ಲ ಇದನ್ನ. ಅದು ನಮ್ಮ ಕಬ್ಬನ್ಪೇಟೆಯಲ್ಲಿ ಮಾತ್ರ ದೇವಂಗದವರು ಇದನ್ನ ವಿಶೇಷವಾಗಿ ಮಾಡ್ಕೊಂಡು ತಿಂತಾರೆ. ಏನ್ರಿ ಅದು? ಮಸಾಲಾ ಚಿತ್ರಾನ್ನ ಅಂತ. ದೇವಾಂಗ ಸ್ಪೆಷಲ್ ಮಸಾಲಾ ಚಿತ್ರಾನ್ನ ಮಾಡಕ್ಕೆ ಏನೇನ್ ತಂದಿದ್ದೀರಿ? ಮಸಾಲಾ ಚಿತ್ರಾನ್ನ ಬೇಕಾಗುವ ಸಾಮಗ್ರಿಗಳು: ಅನ್ನ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಹಸಿ ಮೆಣಸಿನಕಾಯಿ, ಒಣಮೆಣಸಿನಕಾಯಿ, ಕಡ್ಲೆಕಾಯಿ ಬೀಜ, ಕಡ್ಲೆಬೇಳೆ, ಉದ್ದಿನಬೇಳೆ, ತೆಂಗಿನಕಾಯಿ ತುರಿ, ಚಕ್ಕೆ, ಲವಂಗ, ಏಲಕ್ಕಿ, ನಿಂಬೆ ರಸ, ಅರಿಶಿನ, ಸಾಸಿವೆ, ಜೀರಿಗೆ, ಪುದೀನ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಸ್ವಲ್ಪ ಎಣ್ಣೆ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಒಂದೇ ಒಂದು ಏಲಕ್ಕಿ ಹಾಕ್ತಾ ಇದೀನಿ. ಒಂದೇ ಒಂದು ಏಲಕ್ಕಿ? ಒಂದೇ ಒಂದು ಏಲಕ್ಕಿ. ಸ್ವಲ್ಪ ನೀವು ಒಬ್ಬರಿಗೆ ಮಾಡೋದು ಅಷ್ಟೇ ಅಲ್ವಾ? ನಾನೊಬ್ಬರು ಮಾತ್ರ ಮಾಡ್ತಾ ಇದ್ದೀರಾ? ಓಕೆ. ಸ್ವಲ್ಪ ಚಕ್ಕೆ, ಸ್ವಲ್ಪ ಏಲಕ್ಕಿ, ಸ್ವಲ್ಪ ಚಕ್ಕೆ, ಲವಂಗ ಒಂದು 4. ಚಿತ್ರಾನ್ನ ಎಲ್ಲರೂ ಮಲ್ ಮಾಡ್ಕೊಳ್ತಾರೆ, ಆದ್ರೆ ಇದು ದೇವಾಂಗ ಸ್ಪೆಷಲ್ ಕಬ್ಬನ್ಪೇಟೆಯ ಮಸಾಲಾ ಚಿತ್ರಾನ್ನ ಮಾಡಿ ತೋರಿಸ್ತಾ ಇದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಒಂದು 3 ಹಸಿಮೆಣಸಿಗೆ ಹಾಕ್ತಾ ಇದೀನಿ. ಅಯ್ಯಪ್ಪ. ಓಕೆ. ಸ್ವಲ್ಪ ಈರುಳ್ಳಿ. ಓಕೆ. ಇದು ಪುದೀನ. ಓಕೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ. ಸಾಕಾಯ್ತು? ಸಾಕು ಸಾಕು ಸಾಕು. ಆಯ್ತಲ್ಲ? ಆಗಿದೆ. ಈಗ ಅಷ್ಟಣ ಸ್ಟವ್ನ ಹಾಕಿ ಎಣ್ಣೆ ಹಾಕಿದೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಕರಿಬೇವು, ಮೆಣಸಿನಕಾಯಿ, ಕಡಲೆಕಾಯಿ ಬೀಜ, ವೆರಿ ಗುಡ್, ಕಡಲೆಬೇಳೆ, ಉದ್ದಿನಬೇಳೆ, ಬೆಳ್ಳುಳ್ಳಿ ಏನ್ ಹಾಕಲ್ಲ ಒಗ್ಗರಣೆಗೆ? ಇಲ್ಲ, ಇದು ರೂಪಕ್ಕೆ ಹಾಕಿದ್ದೀನಿ ಅಷ್ಟೇ, ಒಗ್ಗರಣೆ ಬೇಡವಾ? ಒಗ್ಗರಣೆ ಏನ್ ಚಿತ್ರಾನ್ನ ತರ ಬರಲ್ಲ ಬಿಡಪ್ಪ, ಎಲ್ಲೋ ಕಲರ್ ಇಲ್ಲ, ಎಲ್ಲೋ ಕಲರ್ ಬರಬೇಕು ಚಿತ್ರಾನ್ನ ಅಂದ್ರೆ. ಬರುತ್ತಲ್ಲ, ಇನ್ನು ನಾವು ಹಾಕೊಳ್ತೀವಲ್ಲ ಇವಾಗೆಲ್ಲ. ಈರುಳ್ಳಿ ಎಲ್ಲ ಹಾಕಿದ್ಮೇಲೆ ಹಾಕ್ತಿವಾ? ಈರುಳ್ಳಿ ಇದೆಲ್ಲ ಹಾಕಿ ಮಸಾಲೆ ಹಾಕಿದ್ಮೇಲೆ ಎಲ್ಲೋ ಕಲರ್ ಹಾಕ್ತಿವಾ? ಎಲ್ಲೋ ಕಲರ್ ಇರ್ಬೇಕು ಚಿತ್ರಾನ್ನ ಅಂದ್ರೆ, ಅದು ಟ್ರೇಡ್ ಮಾರ್ಕ್ ರೀ. ಹಾಕ್ರಿ. ಈರುಳ್ಳಿ ಹಾಕೋತಾ ಇದೀನಿ. ಹಾಕಿ ಸರ್. ಇವಾಗ ಉಬ್ಬಿರೋಂಥದ್ದು ಹಸಿಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲ ಹಾಕಿ ರುಬ್ಬಿದೀವಲ್ಲ. ಓಕೆ. ಇದು ಇವಾಗ ಅರಿಶಿನ ಪುಡಿ ಹಾಕಿ. ಹಾಕ್ಲಾ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಎವರೆಸ್ಟ್ ಅವರ ಅರಿಶಿನ ಪುಡಿಯನ್ನು ಯೂಸ್ ಮಾಡ್ತಾ ಇದೀವಿ. ಸಾಕು 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 ಸಾಕು. ಸಾಕಾ? ಮಸಾಲಾ ಚಿತ್ರಾನ್ನದ ಗೊಜ್ಜು ರೆಡಿ. ಇವಾಗ ತೆಂಗಿನಕಾಯಿ ತುರಿನಾ? ತೆಂಗಿನಕಾಯಿ ತುರಿ ಹಾಕೋತೀವಿ ಸ್ವಲ್ಪ. ಓಕೆ, ವೆರಿ ಗುಡ್. ಈರುಳ್ಳಿ ಎಲ್ಲ ಜಾಸ್ತಿ ಬೇಯಬಾರ್ದಿರುತ್ತೆ. ತಿನ್ಬೇಕಂದ್ರೆ ಸಿಗ್ಬೇಕಲ್ವ ಅದು? ಬಾಯಿಗೆ. ಇಲ್ಲಾಂದ್ರೆ ಮಜಾನ ಹೌದು. ಚಿತ್ರಾನ್ನಕ್ಕೆ ಸಿಗ್ಬೇಕಂಗೆ. ಸಿಗ್ಬೇಕು. ಅದಕ್ಕೆ ನಾನು ಅರ್ಜೆಂಟ್ ಫಾಸ್ಟಾಗಿ ಮಾಡಿದ್ದೀನಿ ಇದನ್ನು. ಇವಾಗ ಇದಕ್ಕೆ ಟಾಟಾದವ್ರದ ಉಪ್ಪು. ಟಾಟಾ ಉಪ್ಪು, ಟಾಟಾ ದೇಶದ ಉಪ್ಪು. ದೇಶದ ಉಪ್ಪು ರುಚಿಗೆ. ಕಡಲೆ ಹಾಕದ ಉಪ್ಪುನ ಇದಕ್ಕೆ? ಹೌದು. ಈಗ ನಿಂಬೆಹಣ್ಣು ರಸ. ಓಹ್, ಘಮ ಬರ್ತಾ ಇದೆ ನೋಡಿ. ಬಂತು 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 ಬಂತು, ಇವಾಗ ಬಂತು. ಇದೆಲ್ಲ ಆಗಿದೆ. ನಮ್ಮ ಕಬ್ಬನ್ಪೇಟೆ ದೇವಾಂಗದವರ ಒಂದು ಮಸಾಲಾ ಚಿತ್ರಾನ್ನ, ಹಳೆಯ ಅಡುಗೆ ಅಂತಿದ್ದು, ಬೇರೆ ಯಾರಿಗೂ ಗೊತ್ತಿಲ್ಲ ಸರ್.
ನಮ್ಮ ದೇವಾಂಗದವ್ರು ಬಿಟ್ಟು ಅಂತ ಹೇಳ್ಬಿಟ್ಟಿದ್ದಾರೆ. ಮದುವೆ ಮನೆಗಳಿಗೆ ಅರ್ಶಿನ ದಿವಸ ಇದು ಮಾಡಲೇಬೇಕು, ಕಂಪಲ್ಸರಿ ಇದು ಇರಲೇಬೇಕು. ಅರ್ಶಿನ ಊಟಕ್ಕೆ ಈ ಚಿತ್ರಾನ್ನ ಇರಲೇಬೇಕಾ? ಇದಕ್ಕೊಂದು ಸ್ವಲ್ಪ ಏನ್ ಇಡ್ಬೇಕು ಸೈಡ್ ನಲ್ಲಿ? ಚಟ್ನಿ, ಕಾಳುಳಿ, ಈ ಹೆಸರು ಕಾಳು, ಕಡಲೆಬೇಳೆ, ಕಾಳುಳಿ ಅಂತ ಮಾಡ್ತೀವಿ ನಾವು. ಅದಿದ್ರೆ ಒಳ್ಳೆ ಮಜಾನ. ಚಿತ್ರಾನ್ನಕ್ಕೆ ಕಾಳುಳಿ ಇತ್ತು ಅಂದ್ರೆ, ಇಲ್ಲಾಂದ್ರೆ ಆಲೂಗೆಡ್ಡೆ ಪಲ್ಯ. ಇದಕ್ಕೆ ಸ್ವಲ್ಪ ಮೆತ್ತಗೆ ಮಾಡ್ಕೋಬೇಕು. ಆಲೂಗೆಡ್ಡೆ ಪಲ್ಯ, ಚಟ್ನಿ, ಇದು 3 ಕಾಂಬಿನೇಷನ್ ಬರುತ್ತೆ ಇದಕ್ಕೆ. ಓಹೋ, ಅದ್ಭುತ ಬಿಡಿ. ಆಗಿದೆ, ಹಾಕೊಂಡ್ಬಿಡ. ಆಫ್ ಮಾಡಿ. ಕಬ್ಬನ್ಪೇಟೆ ದೇವಂಗದವ್ರ ಸ್ಪೆಷಲ್ ಮಸಾಲಾ ಚಿತ್ರಾನ್ನ. ಓಕೆ, ಕಬ್ಬನ್ಪೇಟೆ ದೇವಾಂಗ ಸ್ಪೆಷಲ್ ಮಸಾಲಾ ಚಿತ್ರಾನ್ನದ ಗೊಜ್ಜು 2 ಇಟ್ಟು ಕೊಟ್ಬಿಟ್ಟಿದ್ದಾರೆ. ಅದ್ಭುತವಾಗಿ ಮಾಡಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಚಂದ್ರಪ್ಪನವರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ನಾಳೆ ಬೆಳಗ್ಗೆ ಚಿತ್ರಾನ್ನ ಮಾಡ್ಕೊಳ್ಳಿ. ಮಸಾಲಾ ಚಿತ್ರಾನ್ನ ಬೇಕಾಗುವ ಸಾಮಗ್ರಿಗಳು: ಅನ್ನ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಒಣಮೆಣಸಿನಕಾಯಿ, ಕಡ್ಲೆಕಾಯಿ ಬೀಜ, ಕಡ್ಲೆಬೇಳೆ, ಉದ್ದಿನಬೇಳೆ, ತೆಂಗಿನಕಾಯಿ ತುರಿ, ಚಕ್ಕೆ, ಲವಂಗ, ಏಲಕ್ಕಿ, ನಿಂಬೆ ರಸ, ಅರಿಶಿನ, ಸಾಸಿವೆ, ಜೀರಿಗೆ, ಪುದೀನ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಏಲಕ್ಕಿ, ಚಕ್ಕೆ, ಲವಂಗ, ಹಸಿಮೆಣಸಿನಕಾಯಿ, ಈರುಳ್ಳಿ, ಪುದೀನ, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡಿ ಮಿಕ್ಸಿ ಜಾರ್ಗೆ ಹಾಕಿ ನೀರು ಸೇರಿಸಿ ರುಬ್ಬಿಕೊಳ್ಳಿ. ಬಾಣಲಿಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಸಾಸಿವೆ, ಜೀರಿಗೆ, ಕರಿಬೇವು, ಒಣಮೆಣಸಿನಕಾಯಿ, ಕಡ್ಲೆಕಾಯಿ ಬೀಜ, ಕಡ್ಲೆಬೇಳೆ, ಉದ್ದಿನಬೇಳೆ, ಈರುಳ್ಳಿ, ರುಬ್ಬಿದ ಮಿಶ್ರಣ, ಅರಿಶಿನ, ಉಪ್ಪು, ನಿಂಬೆ ರಸ, ತೆಂಗಿನಕಾಯಿ ತುರಿ ಹಾಕಿ ಕಲಸಿ ಗೊಜ್ಜು ತಯಾರಿಸಿಕೊಳ್ಳಿ. ಇದಕ್ಕೆ ಅನ್ನ ಮಿಕ್ಸ್ ಮಾಡಿದರೆ ದೇವಾಂಗ ಸ್ಪೆಷಲ್ ಮಸಾಲಾ ಚಿತ್ರಾನ್ನ ಸವಿಯಲು ಸಿದ್ಧ. ಓಕೆ, ಒಳ್ಳೆ ದೇವಾಂಗದವರ ಸ್ಪೆಷಲ್ ಚಿತ್ರಾನ್ನ ಮಾಡಿ ಕೊಟ್ಟಿದ್ದಾರೆ. ಮಾಮೂಲಿ ಚಿತ್ರಾನ್ನಕ್ಕೂ ಇದಕ್ಕೂ ಸ್ವಲ್ಪ ಡಿಫ್ರೆಂಟ್ ಇರುತ್ತಲ್ವ? ಚೆನ್ನಾಗಿದೆ, ಅದ್ಭುತವಾಗಿದೆ. ಇದನ್ನ ತೋರಿಸ್ಬೇಕಾದ್ರೆ ತುಂಬಾ ಆಸೆ ಇತ್ತು. ಬಟ್ ಏನ್ ಚಿತ್ರಾನ್ನ ತೋರಿಸ್ತಾರೆ ಏನೋ ಏನ್ ನಮ್ಗೇನ್ ಚಿತ್ರಾನ್ನ ಬರಲ್ವಾ ಅನ್ಕೋತಾರೆ ಅನ್ಕೊಂಡು ನಾವು ತೋರಿಸಿರ್ಲಿಲ್ಲ. ಒಳ್ಳೆ ರುಚಿಯಾಗಿದೆ, ಒಂಥರ ಗೊತ್ತಾಗುತ್ತೆ ಚೆನ್ನಾಗಿರುತ್ತೆ ತಿಂತಾ ಇದೀವಿ ಅಂತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ದೇವಾಂಗ ಸ್ಪೆಷಲ್ ಚಿತ್ರಾನ್ನ ಮಾಡಿ ನಮ್ಮ ಕೈಲಿ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ, ಒಂಥರ ಹೊಸ ಚಿತ್ರಾನ್ನ ಅಂದ ತಕ್ಷಣ ಇದೇನ್ರಿ ಚಿತ್ರಾನ್ನ ತೋರಿಸ್ತಾ ಇರ ಅನ್ಕೋಬೇಡಿ. ಹೊಸ ರುಚಿ, ತಿನ್ಬೇಕಾದ್ರೆ ಗೊತ್ತಾಗುತ್ತೆ. ಹಂಗಿರ್ಬೇಕ್ರಿ, ತಿಂದ್ರೆ ಹಂಗಿರ್ಬೇಕು, ಆ ತರ ಇದೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಾಲಕೃಷ್ಣ ಗುರೂಜಿಯವರು ಬಂದಿದ್ದಾರೆ. ಮುರಳಿಯವರೇ, ಅದ್ಭುತವಾಗಿರುವಂತ ಆರೋಗ್ಯದ ಅಡುಗೆ ಹೇಳ್ಕೊಡ್ತೀನಿ, ಆರೋಗ್ಯ ಕಾಪಾಡ್ಕೊಳ್ಳಿ, ಆರೋಗ್ಯ ಇದ್ರೇನೆ ಎಲ್ಲನೂ ಅಂತ ಹೇಳ್ತಾ ಇದ್ದಾರೆ ಖ್ಯಾತ ಸಾಮಾನ್ಯ ತಜ್ಞರು ಬಾಲಕೃಷ್ಣ ಗುರೂಜಿಯವರೇ. ಸರ್ ಬನ್ನಿ, ಸರ್ ಬನ್ನಿ ಸರ್. ನಮಸ್ಕಾರ ಸರ್. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಆರೋಗ್ಯದ ಅಡುಗೆ, ಆರೋಗ್ಯದ ಬಗ್ಗೆ ಮಾಹಿತಿಗಳನ್ನ ಕೊಡ್ತಾ ಇದ್ದೀರಾ. ಗುರೂಜಿ, ಏನ್ ಮಾಡ್ತಾ ಇದ್ದೀರಾ ಇವತ್ತು? ಕಡಲೆಕಾಳಿನ ಕೋಸಂಬರಿ. ಹಸಿ ಕಡಲೆಕಾಳಿನ ಕೋಸಂಬರಿ ಬೇಕಾಗುವ ಸಾಮಗ್ರಿಗಳು: ಹಸಿ ಕಡಲೆಕಾಳು, ಸೌತೆಕಾಯಿ, ಹಸಿ ಮೆಣಸಿನಕಾಯಿ, ನಿಂಬೆಹಣ್ಣು, ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಉಪ್ಪು. ಕಡಲೆಕಾಳು, ಕೊತ್ತಂಬರಿ ಸೊಪ್ಪು, ಖಾರ ಇದರಲ್ಲೊಂದು ಅರ್ಧ ಹಾಕೋಣ, ಜಾಸ್ತಿ ಸ್ವಲ್ಪ ಹಾಕಿದ್ರು ಸಾಕು, ಚೆನ್ನಾಗಿರುತ್ತೆ. ಇದಕ್ಕೆ ಸೌತೆಕಾಯಿ ಕಮ್ಮಿನೇ ಹಾಕೋಣ. ಹಾಕಿ ಗುರುಜಿ, ಚೆನ್ನಾಗಿರುತ್ತೆ. ನಿಮ್ಗೆ ಇದ್ರದೇ ಇದು ಹೊಟ್ಟೋಗುತ್ತಲ್ಲ. ಹಾಕಿ ಗುರುಜಿ, ಪರವಾಗಿಲ್ಲ, ತಿನ್ಕೋಣ. ಆಯ್ತು, ಒಂದು ಅರ್ಧ ಹಾಕೋಣ. ಅರ್ಧ ಹಾಕ್ತೀವಿ. ಒಂಥರ ಸೌತೆಕಾಯಿ ಯೂನಿವರ್ಸಲ್ ಅದು. ಬಟ್ ನಿಮ್ಗೆ ಆ ಕಡಲೆಕಾಳಿನ ಒರಿಜಿನಾಲಿಟಿ ಕಮ್ಮಿ ಆಗುತ್ತೆ. ಓಕೆ, ಕಾಯಿ ಕೂಡ ಅಷ್ಟೇ ಒಂದು ಕಾಲು ಭಾಗ ಹಾಕೋಣ, ಜಾಸ್ತಿ. ರುಚಿಗೆ ತಕ್ಕ ಉಪ್ಪು. ಮತ್ತೊಂದು ಸಣ್ಣ ಸಲಹೆ ಹೇಳಿ ಗುರುಜಿ. ಉಪ್ಪನ್ನ ನಾವು ಈ ಥರ ಏನು ಹಾಕ್ತೀವೋ ಅದು ತಪ್ಪು ಗುರುಜಿ. ಈ ರೀತಿ ಮಾಡಬಾರ್ದು. ಉಪ್ಪು ಹಾಕದೇನೆ ಕಲಿಸ್ಬೇಕು. ಎಷ್ಟು ಬೇಕೋ ಅಷ್ಟು ಬೇಕಾಗಿ ಮೇಲ್ಗಡೆ ಚುಮ್ಕಿಸ್ಕೊಂಡು ನಾವು ತಿನ್ಬೇಕು. ಯಾಕಂದ್ರೆ ಟೇಸ್ಟ್ ಬಡ್ ಇರೋದು ಆ ನಾಲ್ಗೆ ಮೇಲೆ, ಅದಕ್ಕೆ ಸಿಕ್ಕರೆ ಸಾಕಾಗಿದೆ. ಒಳಗಡೆ ಎಲ್ಲ ಇರೋ ಅವಶ್ಯಕತೆ ಇಲ್ಲ. ಓಕೆ, ಉಪ್ಪು ಕಮ್ಮಿನೂ ತಿನ್ನಂಗಾಗತ್ತೆ, ಆ ರುಚಿನೂ ಕಾಂಪ್ರಮೈಸ್ ಮಾಡ್ಕೊಳ್ಳೋಂಗಿಲ್ಲ. ಓಕೆ ಓಕೆ, ಇದೊಂದು ಟಿಪ್ನ ನಾವು ಫಾಲೋ ಮಾಡಿದ್ರೆ ಅನುಕೂಲ ಆಗುತ್ತೆ. ಸ್ವಲ್ಪ ನಿಂಬೆ ರಸ. ಓಕೆ ಗುರುಜಿ, ಹಂಗೆ ಒಂದು ಪ್ರಶ್ನೆ ಇತ್ತು, ಕೇಳ್ತಾ ಇದ್ದೀನಿ. ಒಂದು ಪೆಕ್ಯುಲರ್ ಪ್ರಶ್ನೆ ಅದು. ಅವ್ರಿನ್ನ 29 ವರ್ಷನ 30 ವರ್ಷ ನಾವು ನಮಗೆ ಪ್ರಶ್ನೆ ಕೇಳಿರೋದು. ಅವ್ರು ಕೇಳಿದರೆ, ನನಗೆ ಯಾಕೋ ನಾನು ಪಾಪ ಮಾಡಿದೀನಿ ಅಂತ ಜಾಸ್ತಿ ಅನ್ನಿಸ್ತಾ ಇರುತ್ತೆ, ನನ್ನನ್ನ ಪುನರ್ಜನ್ಮಕ್ಕೆ ಕರ್ಕೊಂಡೋಗಿ ಏನ್ ಪಾಪ ಮಾಡಿದೀನಿ ಅಂತ ತಿಳ್ಕೊಬೋದಾ? ನನ್ನ ಪ್ರಕಾರ ಸಾಧ್ಯ ಇದೆ. ಓಕೆ, ಸಾಧ್ಯ ಇದೆ. ಯಾವಾಗ ಬರ್ಬೇಕು ಅಂತ ಕೇಳಿದ್ದಾರೆ.
ನನ್ನ ಹತ್ರ ಬರೋದಕ್ಕೆ ಮುಂಚೆ ನಮ್ಮ ಆಫೀಸಿಗೆ ಬಂದು ಹೇಳಿ ಗುರುಜಿ. 3 ಭಾಗದ ರೇಖೆ, 2 ಭಾಗದ ಹಿಪ್ನಾಸಿಸ್, ಇವರು ಮತ್ತು ಒಬ್ಬರು ಸಹಾಯಕರು ಇರಬೇಕು. ಇಂಥದ್ದು ಒಬ್ಬರು ಸಾಕು. ಓಕೆ. ಸೊ ಕಲ್ತ್ಕೋಬೇಕು. 3.5 ದಿವಸ ಕ್ಲಾಸ್ನ ಕಲ್ತ್ಕೊಂಡು 1 ತಿಂಗಳು ಪ್ರಾಕ್ಟೀಸ್ ಮಾಡಿ, ಓಕೆ. 1 ತಿಂಗಳು 2 ತಿಂಗಳು ಪ್ರಾಕ್ಟೀಸ್ ಮಾಡಿಬಿಟ್ಟು ಆಮೇಲೆ ಅವ್ರಿಗೆ ಸರಿ ಮಾಡ್ಕೊಳಕ್ ಆಗದಿದ್ರೆ, ಅವರೇ ಅದನ್ನ ಕನಸಿನ ಮುಖಾಂತರ ನೋಡಕ್ ಆಗದಿದ್ದರೆ ಓಕೆ. ನನ್ನ ಹತ್ರ ಯಾರು ಬರೋದು ಬೇಡ. ಯಾಕಂದ್ರೆ ನಾನು ಸ್ವಲ್ಪ ಕಾಸ್ಟ್ಲಿ. ಓಕೆ ಗುರುಜಿ. ನನ್ನ ಹತ್ರ ಯಾರು ಬರಬಾರ್ದು ಅನ್ನೋ ಕಾರಣಕ್ಕೆ, ನನ್ನ ಕಾಲ ಮೇಲೆ ನಾನೇ ನಿಂತ್ಕೋಬೇಕು ಅನ್ನೋ ಸಪೋರ್ಟ್ ನಾನು ಕೊಡಬೇಕಾದ್ರೆ ನನ್ನ ಹತ್ರ ಯಾರು ಬರಬಾರ್ದು. ಹೇಳ್ಕೊಡೋದು ತುಂಬ ಚೀಪ್, ಟ್ರೀಟ್ಮೆಂಟ್ ಕಾಸ್ಟ್ಲಿ. ಸೊ ದಟ್ ಏನಾಗುತ್ತೆ, ಕಲಿತಾರೆ. ನಾನು ಕಾಸ್ಟ್ಲಿ ಇರೋದ್ರಿಂದ ಅವರೇ ಪ್ರಾಕ್ಟೀಸ್ ಮಾಡ್ಕೊತಾರೆ. ಆವಾಗ ಅವ್ರಿಗೆ ಕಾನ್ಫಿಡೆನ್ಸ್ ಬರುತ್ತೆ, ಅವ್ರಿಗೂ ಒಳ್ಳೇದು ಮಾಡ್ಕೊಂಡು 100 ಜನಕ್ಕೆ ಅವರೇ ಸಹಾಯ ಮಾಡಲಿ. ಓಕೆ ಓಕೆ ಓಕೆ. ಸೊ ಈ ಉದ್ದೇಶ ಇಟ್ಕೊಂಡು ನಾನು ತುಂಬ ಕಾಸ್ಟ್ಲಿ ಮಾಡಿದ್ದೀನಿ ಟ್ರೀಟ್ಮೆಂಟ್ಸ್ ಎಲ್ಲ. ಸೊ ಕಲ್ತ್ಕೊಂಡು ನಾನು ಕ್ಲಾಸಲ್ಲಿ ಹೇಳ್ಕೊಟ್ಟದನ್ನ ಅಭ್ಯಾಸ ಮಾಡಲಿ. ಅವರೇ ಅವರ ಕರ್ಮಗಳನ್ನು, ಪಾಪಗಳನ್ನು ಏನಾಯಿತು ಅಂತ ನೋಡಿಕೊಂಡು ಸರಿ ಮಾಡ್ಕೊಳ್ಳೋಕ್ಕೂ ಸಾಧ್ಯ. ಸಣ್ಣ ಪುಟ್ಟ ಪ್ರೇತಾತ್ಮಗಳು, ಸಣ್ಣ ಪುಟ್ಟ ಟೆಕ್ನಿಕ್ಸ್ ಮುಖಾಂತರ ಪ್ರೇತಾತ್ಮ ತೆಕ್ಕೊಳ್ಳೋದು ಹೇಳ್ಕೊಟ್ಬಿಡ್ತೀನಿ. ಓಕೆ. ಪ್ರೇತಾತ್ಮದ ಆ ಪ್ರೊಸೆಸ್ ಆಗಿದ್ರೂ ಈ ಥರ ಆಗೋ ಸಾಧ್ಯತೆ ಇರುತ್ತೆ. ಓಕೆ. 3ನೇದು, ನಾನು ಹುಟ್ಟಬೇಕಾದ್ರೆ ನನ್ನ ಆತ್ಮ ಈ ಥರದ ಅನುಭವ ನನಗೆ ಈ ಜನ್ಮದಲ್ಲಿ ಬೇಕು ಅಂತ ಅಂದ್ಕೊಂಡಾಗಲೂ ಏನೇನೋ ಬಾಧೆಗಳು ಬಂದು ಶಾಪ, ಪಾಪ, ಅದರ ರೀತಿಯ ಇನ್ಫ್ಲುಯೆನ್ಸಸ್ಸು ಕಾಣಿಸ್ಕೋಬಹುದು. ಓಕೆ. ಇದನ್ನೆಲ್ಲ ಸರಿ ಮಾಡ್ಕೊಳ್ಳೋದು ಹೇಳ್ಕೊಡ್ತೀನಿ. ಕಲ್ತ್ಕೊಂಡು ಮಾಡ್ಕೊಳ್ಳಿ. ಅಕಸ್ಮಾತ್ ಅವ್ರ ಕೈಲಿ ಕಲ್ತ್ಕೊಂಡು ಮಾಡ್ಕೊಳಕ್ಕೆ ಆಗದಿದ್ದರೆ ನಾನು ಮಾಡ್ಕೊಡ್ತೀನಿ. ನಿಜವಾಗ್ಲೂ ಸಾಧ್ಯ. ನಾವು ಬೇಡದಿರುವಂತಹ ಕರ್ಮವನ್ನು ತಲೆ ಮೇಲೆ ಹೊತ್ಕೊಂಡು ಈ ಜನ್ಮವನ್ನು ಹಾಳು ಮಾಡ್ಕೊತಾ ಇದ್ದೀವಿ. ಓಕೆ. ಹಾಗಾಗಿ ಆ ಪಾಪಗಳನ್ನು, ಆ ಜನ್ಮದನ್ನು ಅಲ್ಲಲ್ಲೇ ರಿಲೀಸ್ ಮಾಡಿ ನಾವಿಲ್ಲಿಗೆ ಬಂದಾಗ ಹೊಸ ವ್ಯಕ್ತಿಯಾಗಿರ್ತೀವಿ. ಶಕ್ತಿಶಾಲಿಯಾದ ಮನಸ್ಸಿರುತ್ತೆ, ಹುರುಪಿರುತ್ತೆ, ಒಳ್ಳೆ ಎನರ್ಜಿ ಲೆವೆಲ್ ಬರುತ್ತೆ. ನಾವು ಮುಂದಕ್ಕೆ ನುಗ್ಗಕ್ಕೆ ಸಾಧ್ಯ. ಈ ಜೀವನದಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡೋಕ್ಕೆ ಆಸಕ್ತಿ ಬರುತ್ತೆ. ಇದು ಬಹಳ ಮುಖ್ಯ, ಮಾಡೋದು ಒಳ್ಳೆಯದು. ಓಕೆ, ಬರ್ಬೋದು. ಇದು ಸಾಧ್ಯತೆ ಇದೆ ಅಂತ ನಮ್ಮ ಗುರುಜಿಯವರು ಹೇಳಿದ್ದಾರೆ. ಬಂದು ನಮ್ಮ ಬಾಲಕೃಷ್ಣ ಗುರುಜಿಯವ್ರನ್ನ ಭೇಟಿ ಮಾಡಬಹುದು. ನಿಮ್ಮ ಪಾಪ ಪ್ರಜ್ಞೆಗಳೆಲ್ಲ ಹೋಗಾಡಿಸ್ಕೋಬಹುದು. ಘಮ ಅಂತ ನಿಂಬೆ ಹಣ್ಣಿಂದು ಅದ್ರದ್ದೆಲ್ಲ ಸುವಾಸನೆ ಬರ್ತಾ ಇದೆ. ಬ್ಯೂಟಿಫುಲ್ ಆಗಿ ಬರ್ತಾ ಇದೆ. ಸೊಪ್ಪಿನ ಕಡಲೆಯ ಕೋಸಂಬರಿ. ಓಕೆ. ಸೊಪ್ಪಿನ ಕಡಲೆ ಸಿಗ್ತಾ ಇರುತ್ತೆ. ಒಂದೊಂದು ಕಂತೆನೆ 10 ರೂಪಾಯಿ ಹೇಳ್ತಾರೆ ಇವಾಗ. ಆ ಸೊಪ್ಪಲ್ಲಿ ಕಡಲೆ ಇರುತ್ತೆ, 4-5 ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಅದು ಸ್ವಲ್ಪನೇ ಇರೋದು, ಬಟ್ ಏನೋ ತಿನ್ನಕ್ಕೊಂದು ಮಜಾ ಅಷ್ಟೇ. ಯಾವಲ್ಲ ವರ್ಷಕ್ಕೊಂದ್ಸರಿ ಬರುತ್ತೆ. ಅದು ಸೈಕಲ್ ಮೂಟೆಯಲ್ಲಿ ಕಟ್ತಾ ಇರ್ತಾರೆ. ನೀವು ಇದ್ರೊಳಗೊಂದು ಕೋಸಂಬರಿ ಮಾಡಿ ಯಾವ ರೀತಿ ಒಂದು ಹಸಿ ಕಾಳು ತಿನ್ನೋದ್ರಿಂದ ಒಂದು ಮಜಾ ಸಿಗುತ್ತೆ. ಅದ್ಭುತವಾಗುತ್ತೆ. ಅದು ಸಿಕ್ಕೋದಿಲ್ಲ ಅಷ್ಟೇ, ಸಿಕ್ತಾಗ ತಿನ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಗುರುಜಿಯವರು. ಓಕೆ, ಗುರುಜಿ ಇದನ್ನ ಯಾವ ರೀತಿ ಮಾಡೋದು ಸೊಪ್ಪಿನ ಕಡಲೆಯ ಕೋಸಂಬರಿ ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ಆರೋಗ್ಯನ ಕಾಪಾಡ್ಕೊಳ್ಳಿ. ಹಸಿ ಕಡಲೆಕಾಳಿನ ಕೋಸಂಬರಿ ಬೇಕಾಗುವ ಸಾಮಗ್ರಿಗಳು: ಹಸಿ ಕಡಲೆಕಾಳು, ಸೌತೆಕಾಯಿ, ಹಸಿ ಮೆಣಸಿನಕಾಯಿ, ನಿಂಬೆಹಣ್ಣು, ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಉಪ್ಪು. ಮಾಡುವ ವಿಧಾನ: ಒಂದು ಬೌಲ್ಗೆ ಹಸಿ ಕಡಲೆಕಾಳು, ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ ಪೇಸ್ಟ್, ಸೌತೆಕಾಯಿ, ತೆಂಗಿನಕಾಯಿ ತುರಿ, ಉಪ್ಪು, ನಿಂಬೆ ರಸ ಹಾಕಿ ಕಲಸಿದರೆ ಹಸಿ ಕಡಲೆಕಾಳಿನ ಕೋಸಂಬರಿ ಸವಿಯಲು ಸಿದ್ಧ. ಓಕೆ, ಗುರುಗಳೇ ಟೇಸ್ಟ್ ಮಾಡ್ಬಿಡ್ಲಾ? ಶೋರ್. ಚೆನ್ನಾಗಿರಿ, ಒಳ್ಳೆ ರುಚಿ ಸಿಗುತ್ತೆ ಬಾಯಿ. ಎಷ್ಟಾಗಿತ್ತರೋ ಅಷ್ಟು ರುಚಿ ಇರುತ್ತೆ. ಅದು ಖಾರ, ಅದಕ್ಕೆ ಆ ಸೌತೆಕಾಯಿ, ಅದ್ರ ಮೇಲೆ ಸ್ವಲ್ಪ ತೆಂಗಿನಕಾಯಿ ತುರಿ, ಎಲ್ಲ ಕಾಂಬಿನೇಷನ್ ಅದ್ಭುತವಾಗಿ ಸೆಟ್ ಆಗ್ಬಿಟ್ಟಿದೆ. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ಕಾರ ಅಮ್ಮ. ತಮ್ಮ ಹೆಸರು? ನಾಗರತ್ನ. ಎಲ್ಲಿಂದ? ನಾವು ಚಾಮರಾಜನಗರದಿಂದ. ಏನ್ ಮಾಡ್ತಾ ಇದೀರಾ ನಮ್ಮ ಕಾರ್ಯಕ್ರಮದಲ್ಲಿ? ನಾನು ಕಾಯನ್ನ ಮಾಡ್ತಾ ಇದ್ದೀನಿ. ಕಾಯನ್ನ ಮಾಡ್ತಾ ಇದ್ದೀರಾ? ಏನು ಕಾಯನ್ನ ಅಂದ್ರೆ ಏನ್ ಮಾಡಕ್ಕೆ ಏನೇನ್ ತಂದಿದ್ದೀರಾ? ಕಾಯನ್ನ ಬೇಕಾಗುವ ಸಾಮಗ್ರಿಗಳು: ತೆಂಗಿನಕಾಯಿ ಹಾಲು, ಜೀರಾ ಅಕ್ಕಿ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿ ಮೆಣಸಿನಕಾಯಿ, ಚಕ್ಕೆ, ಲವಂಗ, ಏಲಕ್ಕಿ, ಗಸಗಸೆ, ಪಲಾವ್ ಎಲೆ, ಮೊಗ್ಗು, ಅನಾನಸ್ ಹೂ, ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. 1 ಕಪ್ ರೈಸ್ಗೆ 1-2 ಬೆಳ್ಳುಳ್ಳಿ ಮತ್ತೆ ಮೆಣಸಿನಕಾಯಿ, ಏನಕ್ಕೋಬೇಕು? ಶುಂಠಿ. ಓಕೆ. ಸ್ವಲ್ಪ ಗಸಗಸೆ. ಶುಂಠಿ, ಗಸಗಸೆ, ಬೆಳ್ಳುಳ್ಳಿ, ಇದು ಕೊತ್ತಂಬರಿ ಹಾಕೊಂಡ್ಬಿಟ್ಟು ಅದಕ್ಕೇನೆ ಹಾಕೊಳ್ಳಿ. ಇದು ಹಳೆ ಕಾಲದವ್ರಿಗೆ ಗೊತ್ತು ನನಗೆ. ಅವ್ರು ಯಾರೋ ಹೇಳ್ತಾರೆ ಕಾಯನ್ನ ಅಂತ ತಕ್ಷಣ ಹೇಳಿದೆ. ಈಗಿನ ಕಾಲದ ಕೀರೈಸು, ಹಳೆ ಕಾಲದ ಕಾಯನ್ನ ಅಂತ. ಪುದೀನ, ಲವಂಗ ಒಂದೆರಡು.
ಲವಂಗ, ಚಕ್ಕೆ, ಒಂದು ಏಲಕ್ಕಿ, ಒಂದು ಏಲಕ್ಕಿ. ಇಷ್ಟು ರುಬ್ಕ. ಆಯ್ತಾ? ಎಣ್ಣೆ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಒಂದು ಎಲೆ ಹಾಕ್ತೀನಿ. ಇದು ಮೊಗ್ಗು. ಓಕೆ, ಮರಾಠಿ ಮೊಗ್ಗು. ಇದು ಹೂವ, ಅನಾನಸ್ ಹೂವ, ಮರಾಠಿ ಮೊಗ್ಗು. ಸ್ವಲ್ಪ ಸ್ವಲ್ಪ. ಇವಾಗ ಈರುಳ್ಳಿ ಹಾಕಿ. ಹಾಕಿ ಹಾಕಿ ಹಾಕಿ. ಇದು ಹಸಿರು ವಾಸನೆ ಹೋಗೋ ತನಕ ಒಂದು ಸ್ವಲ್ಪ ಬಾಡಿಸ್ಕೊಂಡು. ಹಳದಿ ಕೊಡಿ. ಹಳದಿ ಬೇಕಾ? ಡೋಂಟ್ ವರಿ, ಅದಕ್ಕೆ ಯಾಕೆ ವರಿ ಮಾಡ್ತೀರಾ? ಎವರೆಸ್ಟ್ ಅವರ ಹಳದಿ ಪೌಡ್ರು ಸ್ವಲ್ಪ, ಚಿಲ್ಲಿ ಪೌಡರ್ ಸ್ವಲ್ಪ, ಎವರೆಸ್ಟ್ ಅವರ ಚಿಲ್ಲಿ ಪೌಡ್ರು ಸ್ವಲ್ಪ, ಗರಂ ಮಸಾಲೆ. ಗರಂ ಮಸಾಲೆ ನಿಮ್ ಕೈಲಿದೆ? ಅದನ್ನೇ ಇದೇನಾ? ಅದೇ ಹಾಕಿ. ಸಾಕು. ಈಗ ಅಕ್ಕಿ ಹಾಕೋಣ. ಹಾಕ್ಬಿಡಿ ಹಾಕ್ಬಿಡಿ, ಹಾಕಿ ಹಾಕಿ ಹಾಕಿ. ಒಂದು ಅಳತೆ ಅಕ್ಕಿ ತಗೊಂಡಿದ್ದೀನಿ. ಹಾಕಿ ಹಾಕಿ. ಏನದು ಏನದು ಏನದು? ಇದು ಕಾಯಿ ಹಾಲು. ಕಾಯಿ ಕಾಯಿಂದ ಕಾಯಲ್ಲಿ ರುಬ್ಕೊಂಡಿರೋದು ಕಾಯಿ ಹಾಲು. ಓಕೆ, ಕರೆಕ್ಟ್ ಆಗಿ 1 ಕಪ್ ಅಕ್ಕಿಗೆ 1 ಕಪ್ ಇಲ್ಲ, ಹಾಕ್ಬೇಕು. 1 ಕಪ್ ನೀರು. ಉಪ್ಪು. ಉಪ್ಪು ಅನ್ಬಾರ್ದು, ಅದೇ ಸಾಲ್ಟ್. ಸಾಲ್ಟ್ ಅನ್ನಂಗಿಲ್ಲ, ಟಾಟಾ ಉಪ್ಪು. ಕುಷ್ಮಣ್ಣ, ಎಷ್ಟು ವಿಷಲ್ ಕೂಗಿಸ್ಬೇಕು ನಾಗರತ್ನವ್ರೆ? 2-3 ವಿಷಲ್ ಆದ್ರೆ ಸಾಕ? ನಾಗರತ್ನವ್ರೆ, ತೆಗೆದು ನೋಡೋಣ ಏನಾಗಿದೆ ಗತಿ ಅಂತ. ಕಾಯಿನದ ಗತಿ ಓಹೋ ಆಗಿದೆಯಾ? ಪರವಾಗಿಲ್ಲ, ತಿನ್ಬೋದಾ? ಹಾಕಿ ಅದಕ್ಕೆ ನೋಡೋಣ. ಕಾಯಿ ಹಾಲಿಂದ ಮಾಡಿರುವ ಕಾಯನ್ನ. ನಿಮ್ಮ ಯಜಮಾನ್ ಹೆಸರೇನು? ಹೊರಗಡೆ ಹೇಳ್ರಿ. ನಿಮ್ಮ ಯಜಮಾನ್ ಹೆಸರಿಂದ ಬೇಡ ಅಂತ ಇದೇನಪ್ಪ, ಇದು ಒಳ್ಳೆ ಕಥೆ ಆಯ್ತಲ್ಲ. ಬಸವರಾಜ ಕೆಸ್ತೂರ್. ಬಸವರಾಜ್ ಕೆಸ್ತೂರ್ ಅವರು ಫಿಲ್ಮ್ ಡೈರೆಕ್ಟರ್, ಖ್ಯಾತ ನಿರ್ದೇಶಕರು. ಕನ್ನಡದಲ್ಲಿ ಕೆಸ್ತೂರ್ ಅಂತ ಗೊತ್ತಾಗಿದ್ದೆ ಬಸವರಾಜ್ ಇಂದ ಅನ್ಕೊಂಡಿದೀವಿ. ಕೊಡಿಮಾ. ಓಕೆ, ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ನಾಗರತ್ನ ಕೆಸ್ತೂರ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಅದ್ಭುತವಾಗಿರುವಂತಹ ಒಂದು ಕಾಯನ್ನ ಮಾಡಿ ತೋರಿಸಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಕಾಯನ್ನ ಬೇಕಾಗುವ ಸಾಮಗ್ರಿಗಳು: ತೆಂಗಿನಕಾಯಿ ಹಾಲು, ಜೀರಾ ಅಕ್ಕಿ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿ ಮೆಣಸಿನಕಾಯಿ, ಚಕ್ಕೆ, ಲವಂಗ, ಏಲಕ್ಕಿ, ಗಸಗಸೆ, ಪಲಾವ್ ಎಲೆ, ಮೊಗ್ಗು, ಅನಾನಸ್ ಹೂ, ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರಿಗೆ ಬೆಳ್ಳುಳ್ಳಿ, ಹಸಿ ಮೆಣಸಿನಕಾಯಿ, ಶುಂಠಿ, ಗಸಗಸೆ, ಕೊತ್ತಂಬರಿ ಸೊಪ್ಪು, ಪುದೀನ, ಲವಂಗ, ಚಕ್ಕೆ, ನೀರು ಹಾಕಿ ರುಬ್ಬಿಕೊಳ್ಳಿ. ಕುಕ್ಕರ್ಗೆ ಎಣ್ಣೆ, ಪಲಾವ್ ಎಲೆ, ಮೊಗ್ಗು, ಅನಾನಸ್ ಹೂ, ಈರುಳ್ಳಿ, ರುಬ್ಬಿದ ಮಿಶ್ರಣ, ಅರಿಶಿನ, ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಜೀರಾ ಅಕ್ಕಿ, ತೆಂಗಿನಕಾಯಿ ಹಾಲು, ನೀರು, ಉಪ್ಪು ಹಾಕಿ ಮುಚ್ಚಳ ಮುಚ್ಚಿ 3 ವಿಷಲ್ ಕೂಗಿಸಿ. ಈಗ ಕಾಯನ್ನ ಸವಿಯಲು ಸಿದ್ಧ. ಇನ್ ಮೊಮ್ಮಗನ ಏನ್ ಹೆಸರು? ಚಿರಾಗ್ ಕೆಸ್ತೂರ್ ಅವರ? ಕರೆಕ್ಟು. ಈ ಕಾಯನ್ನ ಮಾಡ್ಬಿಟ್ಟು ಪಚಡಿ ಯಾವನಾದ್ರೂ ಮಾಡ್ತಾನ? ಅದಕ್ಕೂ ಕಾಂಬಿನೇಷನ್ ಇಲ್ಲ, ಚಿಕನ್ ಸಾಂಬಾರ್ ಇದ್ರೆ ಚೆನ್ನಾಗಿ. ಹಂಗೇನ ತರ್ಬೇಕು ತಾನೆ ನೀವು? ಇದಕ್ಕೋಗಿ ಮೊಸರು ಬಜ್ಜಿ ಕೊಟ್ಟಿದ್ದಿಲ್ಲ ನಮ್ಮ ನೀವು. ಟೇಸ್ಟ್ ಮಾಡುವ. ನೆಕ್ಸ್ಟ್ ಬರ್ಬೇಕಂತ. ಓಕೆ ಬಿಡಿ, ನಾವೇ ಚಾಮರಾಜನಗರಕ್ಕೆ ಬರ್ತೀವಿ. ಇದಕ್ಕೆ ಸಾರಲ್ಲಿ, ಕೋಳಿ ಸಾರಲ್ಲಿ ತಿಂದ್ರೆ ತುಂಬಾ ಚೆನ್ನಾಗಿದೆ. ಯಾವ ಸಾರಲ್ಲಿ? ಯಾವ ಸಾರಲ್ಲಿ? ಕೋಳಿ ಸಾರು. ಅದು ನಮ್ದು, ನಾವು ಹಳ್ಳಿಯವರು ಅಂತ ಗೊತ್ತು ತಾನೆ. ಹೌದು. ಯಾವ ಸಾರು ಚೆನ್ನಾಗಿರುತ್ತೆ? ಕೋಳಿ ಸಾರು. ಅದು ನಾಟಿ ಕೋಳಿ ಸಾರು ತುಂಬಾ ಚೆನ್ನಾಗಿರುತ್ತೆ. ತಿನ್ಬೋದಾ? ಇಷ್ಟ ಆಯ್ತಾ ನಿಮ್ಗೆ? ಏನಿದ್ರು ನಾನ್ ವೆಜ್. ಯಾರು ಹೇಳಿದ್ದು? ನಾವ್ ದಿನ ನೋಡ್ತಿರ್ತೀನಲ್ಲ. ನಮ್ಗೆ ಏನಿದ್ರು ನಾನ್ ವೆಜ್ ಅಂತ ಬರೀ ವೆಜ್ಜೇ ಕೊಡ್ತೀರಾ? ಇಲ್ಲ, ನಾನು ಯಾವಾಗ್ಲೂ ನೋಡ್ತಾ ಇರ್ತೀನಲ್ಲ. ತುಂಬಾ ಚೆನ್ನಾಗಿ ಅದನ್ನ ತಿನ್ನೋ ರೀತಿನೇ ನಮ್ಗೆಲ್ಲ ಖುಷಿ ಪಡ್ತೀವಿ. ಕಾಯನ್ನ ಬ್ರಾಕೆಟ್ ಅಲ್ಲಿ ಮಸಾಲೆಯನ್ನ ಏನ್ ಬೇಕು ಹಾಕೊಳ್ಳಿ. ಸಖತ್ತಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಮೇಡಮ್.
ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮುಳಿಯಾ ಜ್ಯುವೆಲರ್ಸ್ ಅವರು ಬಹುಮಾನಗಳನ್ನ ಕೊಡ್ತಾರೆ. ಮಾತಾಡಿ. ಮುಳಿಯಾ ಜ್ಯುವೆಲರ್ಸ್ ಅವರು ಒಂದು ಗಿಫ್ಟ್ ವೋಚರ್ನ ಕೂಡ ಕೊಡ್ತಾ ಇದ್ದಾರೆ. ಮಡಿಕೇರಿ ಗುಣಿಕೊಪ್ಪ ಪುತ್ತೂರಿನಲ್ಲಿ ಇವ್ರ ಶೋರೂಮ್ ಇದೆ. 1943ನೇ ಇಸ್ವಿಲಿ ಇವ್ರ ಶೋರೂಮ್ ಓಪನ್ ಆಗಿದೆ. ಸಾಂಪ್ರದಾಯಿಕ ಶೈಲಿಯ ಕೊಡಗಿನ ಆಭರಣಗಳಿಗೆ ಮತ್ತು ಕರೆಮಣಿ ಸರಗಳಿಗೆ, ಹಗುರವಾದ ಆಭರಣಗಳಿಗೆ ನಮ್ಮ ಮುಳಿಯಾ ಜ್ಯುವೆಲರ್ಸ್ ಬೆಂಗಳೂರಿನ ಮಣಿಪಾಲ್ ಸೆಂಟ್ರು ಡಿಕನ್ಸನ್ ರಸ್ತೆಯಲ್ಲಿದೆ. ಅಲ್ಲೂ ಕೂಡ ಇವರ ಶೋರೂಮ್ ಇದೆ. ಯೂನಿಬಿ ಕುಕೀಸ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಕುಕೀಸ್ಗಳನ್ನ ಕೊಡ್ತಾ ಇದ್ದಾರೆ. ಎಲ್ಲ ರೀತಿಯ ಕುಕೀಸ್ಗೆ ಒಂದೇ ಒಂದು ಹೆಸರು, ಯೂನಿಬಿ ಕುಕೀಸ್. ತಗೊಳ. ಥ್ಯಾಂಕ್ ಯು ಅಂತಲ್ಲ, ಥ್ಯಾಂಕ್ ಯು. ಜೊತೆಗೆ ಬೇಲ್ಬಾರನ್ನ ಕೊಡ್ತಾ ಇದ್ದಾರೆ ಮಯ್ಯಾಸ್ ಅವರು. ಅದ್ಭುತವಾದಂತಹ ಬೇಲ್ಬಾರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಆಳು ಮುಳು ತಿನ್ಬೇಡಿ, ರಸ್ತೆ ಬದಿಲಿ ಬೇಲ್ಪುರಿನ ತಿನ್ಬೇಡಿ, ಆರೋಗ್ಯನ ಕಾಪಾಡ್ಕೋಬೇಕು ಅಂದ್ರೆ ಬೇಲ್ಬಾರನ್ನ ತಿನ್ನಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ದೇಶದ ಉಪ್ಪು, ಟಾಟಾ ಉಪ್ಪು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮುರಳಿಯವರೇ. ನಮ್ಮನ್ನೇ ಕೈ ರುಚಿನ ಸೊಪ್ಪು ನೋಡಿ ತುಂಬಾ ಸಖತ್ತಾಗಿರುತ್ತೆ. ನೀವೇ ನಮ್ಮನ್ನು ಕರ್ಸ್ಕೊಳ್ಳೋದೇ ಇಲ್ಲ ಅಂತ. ಮೇಡಮ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ವಿಭಾ ವೇಣುಗೋಪಾಲ್ ಅಂತ. ವಿಭಾ ವೇಣುಗೋಪಾಲ್ ಅವರು ಎಲ್ಲಿಂದ? ಬಸವೇಶ್ವರ ನಗರ. ಏನ್ ಮಾಡ್ಕೊಂಡಿದ್ರು ವಿಭಾ? ನಾವು ಹೌಸ್ ವೈಫ್. ಯಜಮಾನ್ರು ಏನ್ ಮಾಡ್ತಾರೆ? ಅವ್ರು ಯುನೈಟೆಡ್ ಇನ್ಶೂರೆನ್ಸ್ ಅಲ್ಲಿ ಮ್ಯಾನೇಜರ್ ಆಗಿದ್ದಾರೆ. ಓಕೆ. ಎಷ್ಟು ಜನ ಮಕ್ಕಳು? ಇಬ್ರು. ಏನ್ ಮಾಡ್ತಾರೆ ಮಕ್ಕಳು? ದೊಡ್ಡವನು ಆಕ್ಸೆಂಚರ್ ಅಲ್ಲಿ ಕೆಲಸ ಮಾಡ್ತಾನೆ. ವೆರಿ ಗುಡ್. ಎರಡವನು BCA ಓದ್ತಾ ಇದ್ದಾನೆ ಜೈನ್ ಕಾಲೇಜ್. ಓಕೆ. ನಮ್ಮ ಕಾರ್ಯಕ್ರಮದಲ್ಲಿ ನೀವು ಬಂದು ಏನ್ ಮಾಡ್ತಾ ಇದ್ದೀರಾ ಇವತ್ತು ಅದನ್ನ ಹೇಳಿ. ಜಾಮೂನ್ ಬರ್ಫಿ ಮಾಡ್ತಾ ಇದ್ದೀನಿ. ಬರ್ಫಿ ಮಾಡಕ್ಕೆ ಏನೇನು ತಂದಿದ್ರೆ ಹೇಳಿ. ಜಾಮೂನ್ ಬರ್ಫಿ ಬೇಕಾಗುವ ಸಾಮಗ್ರಿಗಳು: ಜಾಮೂನ್ ಮಿಕ್ಸ್, ಹಾಲು, ಸಕ್ಕರೆ, ತೆಂಗಿನಕಾಯಿ ತುರಿ, ಏಲಕ್ಕಿ ಪುಡಿ, ಗೋಡಂಬಿ, ತುಪ್ಪ. ಶುರು ಮಾಡುವ. ಓ, yes. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಫಸ್ಟ್ ಮಿಕ್ಸಿ ಬೇಕು. ಮಿಕ್ಸಿನಾ? ಹೌದು. ದೊಡ್ಡದಾ ಚಿಕ್ಕದಾ? ಚಿಕ್ಕದು ಸಾಕು. ತಗೊಳ್ಳಿ. ಏನಕ್ಕೆ ಏನ್ ಮಾಡ್ತೀರಾ? ಅದು ತೆಂಗಿನ ತುರಿ ಚೆನ್ನಾಗಿ ರುಬ್ಕೋಬೇಕಾ? ರುಬ್ಕೋಬೇಕು. ಏನ್ ಇಷ್ಟ ಮಕ್ಳಿಗೆ ನೀವು ಮಾಡೋದು? ನಾವು ಮಾಡೋದು ಸ್ವೀಟ್ ಎಲ್ಲ ಇಷ್ಟ ಅವ್ರಿಗೆ. ವೆಜ್ಜಾ ನಾನ್ ವೆಜ್ಜಾ ನೀವು? ವೆಜ್. ಗೊತ್ತಾಗುತ್ತೆ ನೋಡಿದ್ರೆ. ಅದು ಸುಮ್ಮನೆ ಕೇಳ್ತೀವಿ ನಾವು. ಹೌದಾ? ಏನ್ ಮಾಡ್ತೀರಾ ಮಕ್ಳಿಗೆ ನೀವು ಮಾಡೋದು? ಇಷ್ಟಪಟ್ಟು ಮಾಡೋದು ಏನ್ ಮಾಡ್ತೀರಾ? ಅಮ್ಮ ನೀನ್ ಮಾಡಿದ್ದು ಅಂತ ಏನ್ ಕೇಳ್ತಾರೆ? ಬಿಸಿಬೇಳೆ ಬಾತ್ ಇಷ್ಟ ಅವ್ರಿಗೆ. ನೀನ್ ಏನ್ ಕೇಳ್ತಾರೆ ಪಾಪ? ಬಿರಿಯಾನಿ ಕೇಳಕ್ ಸಾಧ್ಯನೇ? ಬಿಸಿಬೇಳೆ ಬಾತೆ ಕೇಳಕ್ ಸಾಧ್ಯ? ಮಾಡಿ. ಸ್ವೀಟ್ ಅಲ್ಲಿ 7 ಕಪ್ಸ್ ಇಷ್ಟ ಅವ್ರಿಗೆ. 7 ಕಪ್ಪಾ? ಇದು ಇಷ್ಟ ಈಗ. ಓಕೆ. ಇವಾಗ ಹಾಕಿದ್ ನೀವು ಕೊಬ್ಬರಿ ತುರಿ ಮತ್ತೆ ತೆಂಗಿನಕಾಯಿ ತುರಿ ಮತ್ತೆ ಗೋಡಂಬಿನ ರುಬ್ಕೊಳ್ತಾ ಇದ್ದೀರಾ? ಹೌದು. ರುಬ್ಕೊಳ್ಳಿ ಮೇಡಮ್. ನೈಸ್ ಆಗೋಗ್ಬೇಕಾ? ಹೌದು. ನೀರ್ ಹಾಕೊಳಂಗಿಲ್ವಾ? ಹಾಕೋಬಹುದು. ಸ್ವಲ್ಪ ನೀರ್ ಹಾಕಿ. ಹಾಲು ಹಾಕೋತೀನಿ. ಏನೋ ಒಂದು ಹಾಕೊಳ್ಳಿ. ಹಾಲು ಹಾಕೊಳ್ತಾ ಇದ್ದೀರಾ? ಹೌದು. ಓಕೆ. ಹಾಲು ಬೇಕಲ್ಲ ಆಮೇಲೆ. ಓಕೆ ಓಕೆ. ಗ್ರೈಂಡ್ ಆಗಿದೆ. ಆಗಿದೆಯಾ? ಆಗಿದೆ. ಇದು ಸಾಕಾ? ಬಟ್ಲು ಬಾಣ್ಲಿ ಬೇಕಾ? ಅಲ್ಲ, ಬಾಣ್ಲಿ ಬೇಕು. ಬಾಣ್ಲಿ ಬೇಕಾ? ಹೌದು. ಹಚ್ಚೋಣವಾ? ಹಚ್ಬಿಡಿ. ಫಸ್ಟ್ ಇದು ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ಹಂಗೇನೆ? ಹೌದು. ಮಾಡ್ಕೊಳ್ಳಿ. ಏನದು? ಜಾಮೂನ್ ಮಿಕ್ಸ್. ಜಾಮೂನ್ ಮಿಕ್ಸ್. ಓಕೆ. ಜಾಮೂನ್ ಮಿಕ್ಸು. ಸಕ್ಕರೆ 3 ಕಪ್ಪು. ಸಕ್ಕರೆ 3 ಕಪ್ಪು. 1 ಕಪ್ ತುಪ್ಪ. 1 ಕಪ್ ತುಪ್ಪನಾ? ಹೌದು. ಎಲ್ಲ ಈಕ್ವಲ್ ಅಲ್ಲ? ಓಕೆ ಓಕೆ. 1 ಕಪ್ಪು ಜಾಮೂನ್ ಮಿಕ್ಸ್ಗೆ 3 ಕಪ್ಪಿನಷ್ಟು ಸಕ್ಕರೆ, 1 ಕಪ್ನಷ್ಟು ತುಪ್ಪ. ಇದು ಹಾಲೆಷ್ಟು? 1 ಕಪ್ ಹಾಲು. 1 ಕಪ್ ಹಾಲು. ಓಕೆ. ಆಮೇಲೆ ಈಗ ಇದು ರುಬ್ಬಿರೋಂಥ ತೆಂಗಿನಕಾಯಿ ಮತ್ತೆ ಗೋಡಂಬಿ. ಎಸ್. ಇವತ್ತು ನಮ್ಮ ವೆಡ್ಡಿಂಗ್ ಆನಿವರ್ಸರಿ. ಇವತ್ತಾ? ವೆರಿ ಗುಡ್ ವೆರಿ ಗುಡ್ ಮೇಡಮ್. ಎಷ್ಟು ವರ್ಷ ಆಯ್ತು? 26 ವರ್ಷ ಆಯ್ತು. 26 ವರ್ಷ ಆಯ್ತು. ಯಜಮಾನ್ರು ಎಲ್ಲಿದ್ದಾರೆ? ಬಂದಿದ್ದಾರಾ? ಬೆಂಗಳೂರಲ್ಲೇ ಇದ್ದಾರಾ? ಓಕೆ ಓಕೆ ಓಕೆ. ಫಸ್ಟ್ ಎಲ್ಲ ಹಾಕೊಂಡಿದೀವಿ, ಮಿಕ್ಸ್ ಮಾಡ್ಕೊಳ್ತಾ ಇದೀವಿ. ತುಪ್ಪ, ಸಕ್ಕರೆ, ತೆಂಗಿನ ತುರಿ ಮತ್ತೆ ಏನದು ಗೋಡಂಬಿ ಪೇಸ್ಟು, ಹಾಲು. ಸ್ಟವ್ ಹಚ್ಚದೆ ಫಸ್ಟ್ ಬಾಣ್ಲಿಲಿ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ಯಾಕಂದ್ರೆ ಆಮೇಲೆ ಅದು ಇದಾಗ ಲಮ್ಸ್ ತರ ಬಂದ್ಬಿಟ್ರೆ ಕಷ್ಟ. ಇವಾಗ ಆನ್ ಮಾಡ್ಬೋದು. ಆನ್ ಮಾಡ? ಎಸ್. ಎಷ್ಟು ನಿಮಿಷ ಬೇಕಾಗಿತ್ತು? ಒಂದು 20 ಮಿನಿಟ್ಸ್. 20 ಮಿನಿಟ್ಸು ನೀವು ಅಂತಾನೇ ಇರ್ಬೇಕಲ್ಲ ಹಿಂಗೆ? ತಳ ಬಿಡ್ಬೇಕಲ್ಲ. ಹೆಂಗಿದೆ 26 ವರ್ಷದ ಸುದೀರ್ಘವಾದಂಥ ಪ್ರಯಾಣ? ನಡೀತಾ ಇದೆ. ಯಾಕೋ ಬೇಜಾರಾಗಿದ್ದೀರಾ? ಬೇಜಾರೇನಿಲ್ಲ ಪಾಪ. 26 ವರ್ಷ ಇನ್ನೇನ್ ಮಾಡ್ತೀರಾ? ಏನು ಅದೇ ಅದೇ ರಾಗ ಅದೇ ಹಾಡು ನಡೀತಾ ಇದೆ. ಇದು ಗಟ್ಟಿ ಆಗ್ಬೇಕಲ್ವಾ ಇದು? ಹೌದು. ಗಟ್ಟಿಯಾಗಿ ತಳ ಬಿಡ್ಬೇಕು. ಮುಗೀತ್ ಕತೆ. ತಳ ಬಿಡ್ತು. ಎಲ್ಲ ಬಿಟ್ಟ ತಕ್ಷಣ ತಟ್ಟೆಗೆ ತುಪ್ಪ ಸವರಿ ಹಾಕ್ಬಿಡ್ಬೇಕು. ಫಸ್ಟ್ ತಳ ಬಿಡ್ಲಿ ತಾಳಿ. ಏನ್ ಮಾಡ್ತೀರಾ ಫ್ರೀ ಟೈಮಲ್ಲಿ ನೀವು? ನಾವು ಇದು ಭಜನೆ ಕ್ಲಾಸಸ್ಗೆಲ್ಲ ಹೋಗ್ತೀವಿ. ಸಂಗೀತ ಕ್ಲಾಸು. ಹೇಳ್ಕೊಡೋಕೋ ಕಲಿಯೋಕೋ? ಕಲಿಯಕ್ಕೆ.
ಕಲೀರಿ ಕಲಿಯಕ್ಕೆಲ್ಲ ಏನು ಅದೇನು ಯಾವಾಗ ಬೇಕಾದ್ರು ಏನ್ ಬೇಕಾದ್ರು ಕಲಿಬೋದು. ಯಾವ ವಯಸ್ಸು ಬೇಕಾದ್ರೆ ಕಲಿಬೋದು. ಎಸ್. ಏನಾರ ಕಲ್ತಿದ್ದೀರಾ? ಗಾನ ಬಿಡ್ತೀರಾ? ಬಿಡ್ತೀವಿ. ಹಾ ಎಸ್. ಕಲ್ತಿದ್ದೀರಾ? ಮತ್ತೆ ಸಂಗೀತಕ್ಕೆ ಹೋಗ್ತೀವಲ್ಲ. ಕೇಳ್ರಪ್ಪ ಕೇಳಿ, ಯಾವ್ದು ಕಲ್ತಿದ್ದೀರಾ ನೋಡೋಣ. ಬಾಲಕೃಷ್ಣ ದೇವಂ ಭಜೇಹಂ ಗೋಪಾಲ ನಂದ ಗೋಪಾಲ ಆನಂದ ಗೋಪಾಲ ಗೋವಿಂದ ನೀರಜ ಮಾಧವಂ ಬಾಲಕೃಷ್ಣ ದೇವಂ. ಓಕೆ ವಿಭಾ ಅವ್ರೆ, ಇನ್ನೇನ್ ಹಾಕ್ಬೇಕು ಇದಕ್ಕೆ? ಒಂಚೂರು ಏಲಕ್ಕಿ ಪೌಡರ್ ಹಾಕ್ಬಿಟ್ರೆ ಮುಗೀತಾ? ಮುಗೀತು. ಇಷ್ಟೇನಾ ಇದು? ಅಷ್ಟೇ. ತಟ್ಟೆಗೆ ತುಪ್ಪ ಸವರ್ಬಿಟ್ಟು ಓಕೆ. ತಗೊಳ್ಳಿ ಮುರಳಿ ಅವರೇ, ಜಾಮೂನ್ ಬರ್ಫಿ ರೆಡಿ ಟು ಈಟ್. ಜಾಮೂನ್ ಬರ್ಫಿ ವಿಭಾ ಅವರು ಇವತ್ತು ಮದುವೆ ಆನಿವರ್ಸರಿ ಅಂತ 26ನೇ ವರ್ಷದ ವಾರ್ಷಿಕೋತ್ಸವ. ಅವ್ರಿಗೆ ಇವತ್ತು ವಾರ್ಷಿಕೋತ್ಸವ ಸಮಾರಂಭ. ಅದಕ್ಕೋಸ್ಕರ ನಮಗೆ ಸ್ವೀಟ್ ತೊಗೊಂಬನ್ನಿ ಅಂದರೆ ನಮ್ಮ ಸ್ವೀಟಲ್ಲೇ ಮಾಡಿಬಿಟ್ಟಿದ್ದಾರೆ ಸ್ವೀಟನ್ನು. ಜಾಮೂನ್ ಮಾಡ್ತಾರೆ ಮುರಳಿ. ಅದೇ ಜಾಮೂನ್ ಮಿಕ್ಸಲ್ಲಿ ಬರ್ಫಿ ಯಾರು ಮಾಡಿಲ್ಲ. ಇದು ಜಾಮೂನ್ ಮಿಕ್ಸಲ್ಲಿ ಮಾಡಿರ್ತಕ್ಕಂಥ ಬರ್ಫಿ ಅಂತ ಹೇಳಿ ನಮ್ಗೆ ಕೊಟ್ಟಿದ್ದಾರೆ. ಓಕೆ ವಿಭಾ ಅವರು ಬರ್ಫಿನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಜಾಮೂನ್ ಬರ್ಫಿ ಬೇಕಾಗುವ ಸಾಮಗ್ರಿಗಳು: ಜಾಮೂನ್ ಮಿಕ್ಸ್, ಹಾಲು, ಸಕ್ಕರೆ, ತೆಂಗಿನಕಾಯಿ ತುರಿ, ಏಲಕ್ಕಿ ಪುಡಿ, ಗೋಡಂಬಿ, ತುಪ್ಪ. ಮಾಡುವ ವಿಧಾನ: ಮೊದಲು ಮಿಕ್ಸಿ ಜಾರ್ಗೆ 1 ಕಪ್ ತೆಂಗಿನಕಾಯಿ ತುರಿ, ಸ್ವಲ್ಪ ಗೋಡಂಬಿ ಹಾಕಿ ರುಬ್ಬಿಕೊಳ್ಳಿ. ಇದಕ್ಕೆ ಸ್ವಲ್ಪ ಹಾಲು ಸೇರಿಸಿ ಗ್ರೈಂಡ್ ಮಾಡಿ. ಬಾಣಲೆಗೆ 1 ಕಪ್ ಜಾಮೂನು ಮಿಕ್ಸ್, 3 ಕಪ್ ಸಕ್ಕರೆ, 1 ಕಪ್ ತುಪ್ಪ, 1 ಕಪ್ ಹಾಲು, ರುಬ್ಬಿದ ತೆಂಗಿನಕಾಯಿ ತುರಿ, ಗೋಡಂಬಿ ಮಿಶ್ರಣ ಹಾಕಿ ಚೆನ್ನಾಗಿ ಗಂಟಿಲ್ಲದಂತೆ ಮಿಕ್ಸ್ ಮಾಡಿ. ಇದನ್ನು ಒಲೆಯ ಮೇಲಿಟ್ಟು ಗಟ್ಟಿಯಾಗುವ ತನಕ ಕಲಕುತ್ತಾ ಏಲಕ್ಕಿ ಪುಡಿ ಹಾಕಿ ಕಲಸಿ ತುಪ್ಪ ಸವರಿದ ತಟ್ಟೆಗೆ ಹಾಕಿ ಮೇಲೆ ಗೋಡಂಬಿಯಿಂದ ಅಲಂಕರಿಸಿ ತಣ್ಣಗಾದ ಮೇಲೆ ಬೇಕಾದ ಆಕಾರಕ್ಕೆ ಕಟ್ ಮಾಡಿ. ಈಗ ಸಿಹಿ ಸಿಹಿ ಜಾಮೂನು ಬರ್ಫಿ ಸವಿಯಲು ಸಿದ್ಧ. ವಿಭಾ ಅವರೇ, ಇದು ಗಟ್ಟಿಯಾಗಿ ಎಷ್ಟೊತ್ತಂಗ ಬೇಕು? ಹಾಫ್ ಅನ್ ಅವರ್ ಬೇಕು. ಹಾಫ್ ಅನ್ ಅವರ್ ಬೇಕಾ? ಮತ್ತೆ ಟೇಸ್ಟ್ ಮಾಡೋದು ಹೆಂಗೆ ಇವಾಗ ನಾವು? ನಾನು ಮಾಡಿ ತಂದಿದ್ದೀನಿ ಆಲ್ರೆಡಿ. ಇದು ಸ್ವಲ್ಪ ನೋಡೋಣ. ಇದು ಬಿಸಿದು. ಇದು ವಿಭಾ ಅವ್ರು ಮನೇಲೆ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ತಿನ್ ನೋಡಿ ಮುರುಳಿ ಅಂತ ಇದ್ದಾರೆ. ಚೆನ್ನಾಗಿದೆ. ಅಲ್ವಾ? ಅದು ಚೆನ್ನಾಗಿರುತ್ತೆ. ಗಟ್ಟಿಯಾರೆ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಮೇಡಮ್. ಹ್ಯಾಪಿ ಆ್ಯನಿವರ್ಸರಿ. 26 ವರ್ಷ ಅಲ್ಲ, ಇನ್ನೊಂದು 100 ವರ್ಷ ಆರಾಮ ಕಳೀರಿ, ಬೇಜಾರಾಗಬೇಡಿ. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ನಿಮಗೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಳಿಯಾ ಜ್ಯುವೆಲರ್ಸ್ ಅವರು ಅದ್ಭುತವಾಗಿರುವಂತಹ ಬಹುಮಾನಗಳನ್ನ ಕೊಡ್ತಾ ಇದ್ದಾರೆ. ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರಿನೆಲ್ಲ ಇವರು ಶೋರೂಮ್ ಇದೆ. 1943ನೇ ಇಸ್ವಿಯಲ್ಲಿ ಓಪನ್ ಆಗಿದೆ. ಕೊಡಗಿನ ಹಗುರವಾದ ಆಭರಣಗಳಿಗೆ ಮತ್ತು ಕರಿಮಣಿ ಸರಗಳಿಗೆ ಅತ್ಯಂತ ಜನಪ್ರಿಯವಾದಂಥ ನಮ್ಮ ಬೆಂಗಳೂರಲ್ಲೂ ಸಹ ಇವರು ಶೋರೂಮ್ ಇದೆ. ಡಿಕನ್ಸನ್ ರಸ್ತೆಯಲ್ಲಿ ಮಣಿಪಾಲ್ ಸೆಂಟ್ರಲ್ ಕೂಡ ಇವರು ಶೋರೂಮ್ ಇದೆ. ಮುಳಿಯಾ ಜ್ಯುವೆಲರ್ಸ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅದ್ಭುತವಾದಂಥ ಆನಿವರ್ಸರಿಗೆ ನೋಡಿ ಗಣೇಶನ್ ಕೊಟ್ಟಿದ್ದಾರೆ ನಿಮಗೆ. ಚೆನ್ನಾಗಾಗಲಿ. ತಗೊಳ್ಳಿ, ಗಿಫ್ಟ್ ವೋಚರ್ ಕೊಡಿ. ಬೇಲ್ ಬಾರ್ ಮಯಾಸ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬೇಲ್ ಬಾರ್ನ ಕೊಟ್ಟಿದ್ದಾರೆ. ಬೀದಿಲಿ ಮಾಡುವಂಥ ಬೇಲ್ಪುರಿನ ತಿಂದು ಆರೋಗ್ಯನ ಕೆಡಿಸ್ಕೊಬೇಡಿ, ಸಿಕ್ಕಾಪಟ್ಟೆ ರೋಗಗಳು ಬರ್ತಾ ಇದೆ. ಈ ಥರ ಬೇಲ್ ಬಾರ್ನ ತಿನ್ನಿ, ಆರೋಗ್ಯ ಅರ್ಧಿಸ್ಕೊಳ್ಳಿ. ಬಾಯಿ ಚಪ್ಪಲು ಕೂಡ ಅದ್ಭುತವಾಗಿರೋದು ಮೇಡ್ ವಿತ್ ಲವ್ ಅಂತ ಹೇಳ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಕಾರ್ಯಕ್ರಮ ನಡ್ಸ್ಕೊಡೋಕ್ಕೋಸ್ಕರ ಬರ್ತಾ ಇದ್ದಾರೆ ಮುರಳಿ ಅವರೇ. ಒಂದು ಒಳ್ಳೆ ಸ್ವೀಟ್ ಮಾಡಿ ತೋರಿಸ್ತೀನಿ ನಿಮಗೆ. ಇದು ಬೆಂಗಳೂರಿನಲ್ಲಿ ಎಲ್ಲಾ ಸ್ವೀಟ್ ಅಂಗಡಿಲೂ ಸಿಗಲ್ಲ, ಯಾವುದೋ ಒಂದು 2-3 ಸ್ವೀಟ್ ಅಂಗಡಿ ಸಿಗುತ್ತೆ. ತುಂಬಾ ಸಖತ್ತಾಗಿರುತ್ತೆ ಅಂತ ಪ್ರಕಾಶ್ ಅವರು ರೆಡಿ ಆಗಿ ಅಲ್ಲಿಂದ ಎಲ್ಲ ಹಿಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಅದೇನು ಹಿಡ್ಕೊಂಡ್ ಬಂದಿದ್ದಾರೆ ನೋಡ. ಪ್ರಕಾಶ್ ಬನ್ರಿ. ನಮಸ್ಕಾರ. 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 ಏನ್ ಮಾಡ್ತಾ ಇದೀರಾ ಪ್ರಕಾಶ್ ರಾವ್ ಇವತ್ತು? ಸರ್ ಬೂಂದಿ ಪಾಯಸ ಮಾಡ್ತೀನಿ ಸರ್. ವಡೆ ಪಾಯಸ ಅಲ್ಲ ತಾನೆ? ಇಲ್ಲ. ಕರೆಕ್ಟ್ ಆಗಿ ಹೇಳ್ರಿ, ಏನ್ ಮಾಡ್ತೀರಾ ನೀವು? ಬೂಂದಿ ಪಾಯಸ ಸರ್. ಬೂಂದಿ ಪಾಯಸನ? ಬೂಂದಿ ತೋರಿಸ್ತೀವಲ್ಲ, ಇದೇ ಸ್ಪೆಷಲ್ ಬೂಂದಿ ತೋರಿಸ್ತೀವಿ ಸರ್ ಮಾಡಿ. ಈಗ ಏನಾಕ್ ಮಾಡ್ತಾ ಇದೀವಿ ಸ್ಪೆಷಲ್ ಆಗಿ ಬೂಂದಿನ? ಬೂಂದಿ ಪಾಯಸ ಬೇಕಾಗುವ ಸಾಮಗ್ರಿಗಳು: ಉದ್ದಿನ ಬೇಳೆ, ಹಾಲು, ಮೈದಾ ಹಿಟ್ಟು, ಅಕ್ಕಿ ಹಿಟ್ಟು, ಕಡ್ಲೆ ಹಿಟ್ಟು, ಸಕ್ಕರೆ, ಅಡುಗೆ ಸೋಡಾ, ಕುಂಕುಮ ಕೇಸರಿ, ದ್ರಾಕ್ಷಿ, ಗೋಡಂಬಿ, ತುಪ್ಪ. ಎಣ್ಣೆ ಹಾಕೋಣ. ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸಾಕು. ಹಾಲು ಎಷ್ಟೊತ್ತಂಗ ಕಾಯಿಸ್ಬೇಕು? ಒಂದು 2 ಅವರ, 1 ಅವರ, 1 ಲೀಟರ್, ಅರ್ಧ ಲೀಟರ್ ಬೇಕಾ? 1 ಲೀಟರ್ ಮಾಡಿದ್ರೆ ನಿಮ್ಗೆ 1/4 ಲೀಟರ್ ಸಿಕ್ಕೋದು. ಗಟ್ಟಿ ಮಾಡಿದ್ರೆ ನಾವು ಗಟ್ಟಿ ಮಾಡ್ಕೋಬೇಕು, ಚೆನ್ನಾಗಿ ಕುದಿಸ್ಬೇಕು. ರಬಡಿ ತರ ಮಾಡ್ಕೋಬೇಕು. ಸೇಮ್ ರಬ್ಡಿನೇ ಅದು. ಓಕೆ, ಮಾಡ್ಕೊಳ್ಳಿ ಸರ್, ಮಾಡೋಣ. ಸರ್ ಉದ್ದಿ ಬೇಳೆ ರುಬ್ತಾ ಇದೀನಿ. ಫಸ್ಟ್ ಉದ್ದಿನ ಬೇಳೆ ಹಾಕ್ತಾ ಇದೀರಾ? ನೆನೆಸಿರೋದು. ಉದ್ದಿನ ಬೇಳೆನೆ ಎಷ್ಟು ಅವರ್ ನೆನೆಸ್ಬೇಕು?
ಏನು ಒಂದು ಅರ್ಧ ಅವರ್ ಸಾಕು ಸರ್ ಉದ್ದಿನ ಬೇಳೆ ಅನ್ಕೊಂಬಿಟ್ಟು. ಓಕೆ, ಉದ್ದಿನ ಬೇಳೆ, ಸ್ವಲ್ಪ ನೀರು ಹಾಕಿ. ಹಾಗೆ ತಕೊಳ್ಳಿ. ಫಸ್ಟ್ ಉದ್ದಿನ ಬೇಳೆನ ಚೆನ್ನಾಗಿ ಒಂದು 2-3 ಗಂಟೆಗಳ ಕಾಲ ನೆನೆಸ್ಬಿಟ್ಟು ನೆನೆಸಿದಂತ ಉದ್ದಿನ ಬೇಳೆನ ರುಬ್ಕೊಳ್ಳಿ. ಆಯ್ತು, ನೆಕ್ಸ್ಟ್ ಸರ್ ಕಟ್ಲೆಟ್ ಹಾಕ್ತೀನಿ. ಉದ್ದಿನ ಬೇಳೆಗ ಹೌದು, ಮಾಮೂಲಿ ಕಡಲೆ ಹಿಟ್ಟು ಮಾಮೂಲಿ ಕಡ್ಲೆ ಹಿಟ್ಟೆ ಹಾಕೊಳ್ಳಿ. ಇಲ್ಲಿ ಏನೋ ನೀವು ಹಾಲು ಕಾಯಿಸ್ಬೇಕು ಅಂತ ಹೇಳಿದ್ರಿ. ಹೌದು ಸರ್. ಹಾಲು ಹಾಕ್ಬಿಡಿ, ಇಲ್ಲಿ ಫಸ್ಟ್ ಇಲ್ಲಿ ಹಾಕೊಡಿ. ಅಂದ್ರೆ 1 ಲೀಟರ್ ಹಾಲು ಹೆಚ್ಚು ಕಡಿಮೆ ಕುದ್ದು 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 ಒಂದು 1/4 ಲೀಟರ್ಗೆ ಬರೋ ತನಕ ಚೆನ್ನಾಗಿ ಕುದಿಸ್ಕೊಳ್ತಾಳಿ. ಸಕ್ಕರೆ ಕ್ರೀನ್ ಹಾಕೋದ್ ಬೇಡವಾ? ಸಕ್ಕರೆ ಲಾಸ್ಟ್ ಹಾಕಿ ಲಾಸ್ಟ್ ಅಲ್ಲಿ ಹಾಕೋಣ. ಚೆನ್ನಾಗಿ ಕುದಿಲಿ ಹಾಲು. ಹೌದು, ಕುದಿಲಿ. ಈ ಕಡೆ ಹಾಲು ಕುದೀತಾ ಇದೆ, ಈ ಕಡೆ ಎಣ್ಣೆ ಕುದೀತಾ ಇದೆ. ಅಲ್ಲಿ ಉದ್ದಿನ ಬೇಳೆನ 3-4 ಅವರ್ ನೆನೆಸಿಕೊಂಡಿದಂತ ಉದ್ದಿನ ಬೇಳೆ ರುಬ್ಕೊಂಡಿದೀವಿ. ಅದಕ್ಕೆ ಕಡಲೆ ಹಿಟ್ಟನ್ನ ಮಿಕ್ಸ್ ಮಾಡಿದೀವಿ. ಓಕೆ, ನೆಕ್ಸ್ಟ್ 1 ಸ್ಪೂನ್ ಅಕ್ಕಿ ಹಿಟ್ಟು ಹಾಕಿ ಸರ್. ಹಾಗೆ ಸರ್, ಕ್ರಿಸ್ಪಿ ಬರಕ 1 ಸ್ಪೂನು. 1 ಸ್ಪೂನ್ ಹಾಕೋದು ಸಾಕು. ನಾನ್ ಬೂಂದಿಗೆ ಅಕ್ಕಿ ಹಿಟ್ಟು ಹಾಕಿರೋದಲ್ಲ ಗೊತ್ತಿಲ್ಲಪ್ಪ, ಇದೇ ಫಸ್ಟ್ ಕೇಳ್ತಾ ಇರೋದು. ಮೈದಾ ಹಿಟ್ಟು ಹಾಕ್ತೀನಿ. ಇದು ಇಂತೂ ಕೇಳಿಲ್ಲ ಬಿಡಿ. ಹಾಕಿ 2 ಸ್ಪೂನ್ ಹಾಕ್ತೀನಿ. ಹಾಕಿ. ಆಮೇಲೆ ಕಲ್ಸ್ಕೋಬೇಕು ಅಷ್ಟೇ, ನೀರು ಹಾಕಿ ಕಲ್ಸ್ಕೊಳ್ಳಿ. ಹೇಗೆ ನಡೀತಾ ಇದೆ ಬಿಸ್ನೆಸ್? ಚೆನ್ನಾಗಿ ನಡೀತಾ ಇದೆಯಾ ಪ್ರಕಾಶ್? ಸಕ್ಕದ ನಡೀತದೆ. ಚೆನ್ನಾಗಿ ನಡೀತಾ ಇದೆಯಾ? ಜನ ಎಲ್ಲ ಕರಿತಾ ಇದಾರೆ, ಜಾಮೂನ್ ಮಾಡ್ಕೊಡಿ. ಬೇಜಾನ್. ಒಂದಿನ ಜಾಮೂನ್ ತಂದ್ಕೊಡಿ ನೋಡ್ರಿ. ನಮ್ಗೆ ಇದೇ ಕಥೆಗಳು ಹೇಳ್ತಾ ಇದ್ದೀರಾ ನೀವು? ಎಲ್ಲಿ ಸರ್ ಟೈಮಿನೇ ಇಲ್ಲ. ನೋಡ್ರ ಸರ್, ನಮ್ಗೆ ಟೈಮ್ ಇಲ್ಲ ಅಂತಂದ್ರೆ ಎಲ್ಲಿ ಸರ್ ಜಾಮೂನು ಹಲ್ವಾ ಇಲ್ಲಿ ಅಂದ್ರೆ ನಮ್ಗೆ ಹಲ್ವಾ ಕೊಡ್ತಾ ಇದಾರೆ. ಓಕೆ, ನೋ ಪ್ರಾಬ್ಲಮ್. ಕೊಡ್ತೀನಿ ಸರ್, ಫ್ರೀ ಇರುವಾಗ ಕೊಡ್ತೀನಿ. ನಮ್ಮ ಪ್ರಕಾಶ್ ಅವರು ಅದ್ಭುತವಾದಂತಹ ಸಿಹಿ ಅಡಿಗೆಗಳನ್ನ, ಸ್ನಾಕ್ಸ್ ಅನ್ನ, ಚಕ್ಲಿ, ವಡೆ, ಕೋಡ್ಬಳೆ, ನಿಪ್ಪಟ್ಟುಗಳನ್ನ ಮಾಡೋದ್ರಲ್ಲಿ ನಿಸ್ಸೀಮರು. ಯಾವ ಸ್ವೀಟ್ ಬೇಕು ಅಂತ ಹಿಂಗೆ ಹೇಳಿ ಆ ಸ್ವೀಟನ್ನ ನಿಮ್ಮ ಮನೆಗೆ ಬಂದು ನಿಮ್ಮ ಮನೆ ಇರ್ತಕ್ಕಂಥ ಪದಾರ್ಥಗಳನ್ನ ಯೂಸ್ ಮಾಡಿ ನಿಮ್ಮ ಮನೇಲೇ ಮಾಡ್ಕೊಟ್ಬಿಡ್ತಾರೆ ಅದ್ಭುತವಾಗಿ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಒಳ್ಳೆ ಸ್ವೀಟ್ಸ್ಗೆ, ಚಾಟ್ಸ್ಗೆ ಒಂದೇ ಒಂದು ಹೆಸರು, ಪ್ರಕಾಶ್ ರಾವ್. ಸಾಕಾಶಿ ಎಷ್ಟಾಗುತ್ತೆ ಬೂಂದಿ? ಬೇಜಾರಾಗ ಸಹ ಒಂದು ಅರ್ಧ ಕೆಜಿ ಬರುತ್ತೆ. ಸುಮ್ಮನೆ ಇದೆ ಹೇಳ್ಬೇಡಿ. ಇಷ್ಟು ಅಂದ್ಬಿಟ್ಟು ಅರ್ಧ ಕೆಜಿ ಸಕ್ಕರೆ ಪಾಕ ಹೇಳ್ತಾರಲ್ಲ ಸರ್, ಸಕ್ಕರೆ ಪಾಕ ಎಣ್ಣೆಲ್ಲ ಲೆಕ್ಕ ಮಾಡ್ತೀವಲ್ಲ ನಾವು. ಸಕ್ಕರೆ ಪಾಕ ನಿಮ್ಗೆ ಸಕ್ಕರೆ ಪಾಕದಲ್ಲಿ ಹಾಕ್ಬೇಕು ಅದನ್ನ? ಹಾಕಲ್ಲ, ಡೈರೆಕ್ಟ್ ಹಂಗೆ ಹಾಕ್ತೀನಿ. ಆದ್ರೆ ಸಕ್ಕರೆ ಆಗುತ್ತೆ ಅರ್ಧ ಕೆಜಿ. ಆಯ್ತು, ನೋಡೋಣ ಹಾಕಿ. ಈ 1/4 ಕೆಜಿ ಇಟ್ಟು ಅಷ್ಟಿದಿಲ್ಲ ಸರ್ ಇದರಲ್ಲಿ. ಆಯ್ತು, ಹಾಕಿ ಸ್ವಾಮಿ, ಗೊತ್ತಾಗುತ್ತೆ. ಒಂದು ಚಿಟಿಗೆ ಸ್ವಲ್ಪ ಸೋಡಾ ಹಾಕ್ತೀನಿ, ಅಡಿಗೆ ಸೋಡಾ. ಅಡಿಗೆ ಸೋಡಾ, ಓಕೆ. ಟೇಸ್ಟ್ ಹಾಕಿ ನೋಡಿ. 1 ಚಿಟಿಕೆ. ಹೌದು, ಎಸ್, ಸಾಕು. ಕರೆಕ್ಟ್ ಚಿಟಿಕೆ ಅದು ಬಿಡಿ. ಅಷ್ಟೇ ಹಾಕ್ಬೇಕು. ಏನಕ್ಕೋಸ್ಕರ ಅಂದರೆ ಸ್ವಲ್ಪ ಚೆನ್ನಾಗಿ ದಪ್ಪ ಬರಲಿ ಅಂತ ಬೂಂದಿ, ಅಷ್ಟು ಕಾಳಾಗಿ. ಓಕೆ, ಕಟ್ಟ ಇದೆಯಾ? ಕಟ್ಟ ಇದೆ, ಸ್ವಲ್ಪ ಹಾಕೋಣ ನೀರು. ಇನ್ನೂ ಸ್ವಲ್ಪ ನೀರು ಬೇಕಾ? ಓಕೆ. ಹಿಟ್ಟೆಲ್ಲ ಮಿಕ್ಸ್ ಮಾಡುವಾಗ ನೀರು ಒಂದೇ ಸಲ ಹಾಕ್ಬೇಡಿ, ನಿಧಾನ ಕಲ್ಸ್ಕೋಬೇಕು, ಇಲ್ಲಾಂದ್ರೆ ನೀರು ಆಗ್ಬಿಡುತ್ತೆ. ನೀರ್ ಹಾಕ್ಬಿಟ್ರೆ ಅದು ಕುತ್ಕೊಳ್ಳೋದೇ ಇಲ್ಲ. ಅದು ಕುತ್ಕೊಳ್ಳೋಕ್ಕಾಗಲ್ಲ. ಕಾಳು ತರ ಕುತ್ಕೋಬೇಕು ಎಣ್ಣೆಲಿ ಬಿಟ್ಟ ತಕ್ಷಣ. ಉದ್ದಿನ ಬೇಳೆ ಮತ್ತು ಕಡಲೆ ಹಿಟ್ಟನ್ನು ಹಾಕಿ ಜೊತೆಗೆ 1 ಸ್ಪೂನ್ ಮೈದಾ ಹಿಟ್ಟು, 1 ಸ್ಪೂನು ಅಕ್ಕಿ ಹಿಟ್ಟನ್ನ ಹಾಕಿ ಮಾಡಿರ್ತಕ್ಕಂಥ ವಿಶೇಷವಾದಂತಹ ಬೂಂದಿ ಇದು. ಸರಿ, ಓಕೆನಾ? ಕರೆಕ್ಟ್ ಆಗಿದೆಯಾ? ಆಗಿದೆ. ಓಕೆ, ಬಿಟ್ಕೊಳ್ಳಿ ಸ್ವಾಮಿ. ಎಣ್ಣೆ ಕಾಯ್ದೆ ಸರ್? ಓ, ಸಿಕ್ಕಾಪಟ್ಟೆ ಕಾದಿದೆ. ಎಣ್ಣೆ ಬಿಸಿ ಇರಬೇಕು. ಎಣ್ಣೆ ಬೇಜಾನ್ ಬಿಸಿ ಇದೆ, ಕೈ ಇಟ್ಟು ನೋಡಿ. ಹೌದು ಸರ್. ಚೆನ್ನಾಗಿ ಕಾದಿದೆಯಲ್ಲ? ಕಾದಿದೆ. ಕಾದ್ರೆ ಎಣ್ಣೆ ಈ ಥರ ಬರೋದು ಬೂಂದಿ. ಓಕೆ, ಇಲ್ಲ ಬರಲ್ಲ. ಸ್ವಲ್ಪ ಉದ್ದ ಆಗ್ಬಿಡುತ್ತೆ ಅಷ್ಟೇ, ಉದ್ದ ಬರ್ತಾ ತಿರ್ಸ್ಲಾ? ಸರ್, ಏನಿಲ್ಲ. ಆಹಾ, ಉದ್ದಿನ ಬೇಳೆಯನ್ನ ನೆನೆಸಿ ಮಾಡಿರ್ತಕ್ಕಂಥ ಅದ್ಭುತವಾದಂತಹ ಬೂಂದಿ ಇದು. ಇದನ್ನೇ ಪಾಕಾಲ ಹಾಕಿದ್ರೆ ಚೆನ್ನಾಗಿರುತ್ತೆ ತಿನ್ನಕ್ಕೆ, ಹಂಗೆ ಮಾಡ್ಕೋಬಹುದು. ಓಕೆ, ಇದು ಪಾಕಲ್ ಹಾಕಲ್ಲ ನಾವು? ಪಾಕಾಲ ಹಾಕಲ್ಲ, ಪಾಯಸ ಇದು ಉಗ್ತಾ ಇದೆ, ಪರವಾಗಿಲ್ವಾ? ಹುಬ್ಳಿ ಸೈರಾಗಲ್ಲ. ಬರೀ ಹಾಲನ್ನ ಚೆನ್ನಾಗಿ ಕುದಿಸ್ಕೊಳ್ತಾ ಇದೀವಿ ಅಷ್ಟೇ ತಾನೇ? ಹೌದು, ನೋಡಿ ಹೆಂಗೆ ಬಂದಿದೆ ಕಾಳು. ಓಕೆ, ಓಕೆ. ಕಲರ್ ಏನ್ ಚೇಂಜ್ ಆಗಲ್ಲ ಇದು, ಬಿಕಾಸ್ ನಾವು ಉದ್ದಿನ ಬೇಳೆ ಹಾಕಿರೋದ್ರಿಂದ ಕಲರ್ ಚೇಂಜ್ ಆಗಲ್ಲ. ನಾವು ಎಸ್, ಇದೆ ಕರೆಕ್ಟ್ ಕಲರ್ ಇದೆ. ಆಯ್ತಲ್ಲ? ಆಗಿದೆ. ಹಾಕ್ಬಿಡಿ ಇದಕ್ಕೆ. ಎಷ್ಟು ಬೇಕು ಸಕ್ಕರೆ? ಹಾಕಿ ಒಂದು 3-4 ಸ್ಪೂನ್ ಹಾಕಿ. ಬಿಡಿ. ಸಕ್ಕರೆ 3-4 ಸ್ಪೂನ್ ಹಾಕಿ, ಯಾಕಂದ್ರೆ ಸಿಹಿ ಇಲ್ಲ ಇದರಲ್ಲಿ. ಆ 2, ಆ 3 ಸಾಕು ಬಿಡಿ ಸರ್, ಸಾಕು. ಜೊತೆಲಿ ಕೇಸರಿ ಹಾಕ್ಬಿಡಿ. ಕೇಸರಿ ಇಷ್ಟ ಹಾಕ್ಬಿಡ್ಲಾ? ಹಾಕ್ಬಿಡಿ ಸರ್.
ಆಮೇಲೆ ಅಷ್ಟೇ. ಹಿಂಗೆ ತಿಂದ್ರೆ ಸಪ್ಪೆ ಏನು ಗೊತ್ತಾಗಲ್ಲ. ಗೊತ್ತಾಗಲ್ಲ. ಅದನ್ನೇ ಪಾಕಕ್ಕೆ ಹಾಕಿದ್ರೆ ಸ್ವೀಟ್. ಕರೆಕ್ಟ್. ಪಾಕ ಹಾಕ್ಬಿಟ್ಟು ಸ್ವಲ್ಪ ಗೋಡಂಬಿ ದ್ರಾಕ್ಷಿ ತುಪ್ಪಲ್ಲಿ ಹೊಡೆದು ಮಿಕ್ಸ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರೋ ಜಾಂಗರ್ ಥರ ಟೇಸ್ಟ್ ಬರುತ್ತೆ. ಯಾಕಂದ್ರೆ ನಾವು ಉದ್ದಿನ ಬೇಳೆ ಹಾಕಿದೀವಲ್ಲ. ಅದೇ ಸೇಮ್ ಜಾಂಗರ್ ಥರ. 1 ಲೀಟ್ರ್ ಹಾಲು ಕುದ್ದದಿಂದ ಅರ್ಧ ಲೀಟ್ರ್ ಆಯಿತು. ಈಗ ಅರ್ಧ ಲೀಟರ್ ಆಗುತ್ತಲ್ಲ. ಬೂಂದಿ ಆಗೋ ತನಕ ಕುದಿತಾನೇ ಇರಲಿ. ಇದಕ್ಕೆ ಬೂಂದಿ ಹಾಕ್ಬಿಡ್ತೀವಾ? ಅಷ್ಟೇ. ಓಹೋ, ಬಟ್ ಸಕ್ಕರೆ ಪಾಕ ಬೇಕಾಗಲ್ಲ? ಬೇಕಾಗಿಲ್ಲ, ಹಂಗೆ ಡೈರೆಕ್ಟ್ ಆಗ್ಬೋದು. ಯಾಕಂದ್ರೆ ಇದು ಸೀದೆ ಎಲ್ಲ ಹಾಲು ಆಗುತ್ತಲ್ಲ. ಇದೆಲ್ಲಿ ಸಿಗುತ್ತೆ ಈ ತರ ಬೂಂದಿ ಪಾಯಸ? ಸಿಗುತ್ತೆ ಸರ್, ನಾವು ಆರ್ಡರ್ ಮಾಡೋದು ಸಿಗುತ್ತೆ, ಎಲ್ಲ ಕಡೆ ಸಿಗುತ್ತೆ. ನಾವು ಮಾಡ್ತಾ ಇದ್ದೀನಿಲ್ಲ. ಹೌದಾ? ಇದಕ್ಕೆ ಹೆಸರು ಬೂಂದಿ ಪಾಯಸನಾ? ಬೂಂದಿ ಪಾಯಸ. ದ್ರಾಕ್ಷಿ ಗೋಡಂಬಿ ಎಲ್ಲ ತಂದಿದ್ದೀರಾ? ಹೌದು ಸರ್. ಏನಕ್ಕೋ? ತುಪ್ಪದ ಕರೆದ್ಬಿಟ್ಟು ಹಾಕ್ಬೇಕು. ಹಾಕೊಳ್ತೀರಾ? ಆಗಿದೆ. ಇನ್ನೊಂದ್ಸಲ ಹಾಕ್ತೀನಿ. ಹಾಕ್ಬಿಡಿ ಸರ್. ಬೂಂದಿ ಒಂದೇ ಸಲ ಹಾಕಲ್ಲ, ಇಲ್ಲ 2 ಸಲ ಹಾಕ್ಬೇಕು. 2 ಸರಿ ಹಾಕ್ಲೇಬೇಕಾ? ಬೂಂದಿ ಖಾರ ಬೂಂದಿ ಮಾಡಿ ಏನು ಮಾಡಿ 2 ಸಲ ಮಾಡಬೇಕು. ಯಾಕಂದ್ರೆ ಎಣ್ಣೆ ತಂಡ ಬಿಡ್ತಲ್ಲ. ಹೌದು, 2 ಸಲ ಮಾಡಬೇಕು. ಓಕೆ ಓಕೆ. ಚೆನ್ನಾಗಿ ಕಲರ್ ಬರುತ್ತೆ. ಹಾಲು ನೋಡಿ 1/4 ಲೀಟರ್ ಆಗೋಯ್ತು. ಅದೇ ಸರ್, ಆಗುತ್ತಾ? ಆಗುತ್ತಾ? 1/4 ಲೀಟ್ರನೇ ಆಗೋದು. ಯಾವ ಕೃಷ್ಣ ಹೇಳ್ಕೊಂಡ್ಬಿಡ್ತಾ ಇಲ್ಲ. ಇವಾಗ ಹಂಗೆ ಹಾಕ್ಬೋಣ? ಹಂಗೆ ಹಾಕೋದೇ. ಎಸ್, ಬಿಸಿಗೆ ಹಾಕ್ತಾ ಹಿಡ್ಕೊಳ್ಳುತ್ತೆ. ವೆರಿ ಗುಡ್. ಎಸ್, ಬೂಂದಿ ಪಾಯಸ. ಓಹೋ, ವೆರಿ ಗುಡ್. ಆಫ್ ಮಾಡಿ ಸರ್. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬೂಂದಿ ಪಾಯಸವನ್ನು ಮಾಡಿದ್ದೀವಿ. ಅದ್ಭುತವಾಗಿ ಮಾಡಿದ್ದಾರೆ ನಮ್ಮ ಪ್ರಕಾಶ್ ಅವರು. ರಬ್ಡಿ ಒಳಗೆ ಬೂಂದಿನ ಹಾಕಿದ್ದಾರೆ. ವೆರಿ ಗುಡ್. ಆಗಿದೆ ಸರ್. ಇದು ಆಯ್ತಾ? ನೋಡಿ, ಹೇಳ್ಕೊಂಡ್ಬಿಟ್ಟಿದೆ ಎಲ್ಲ. ಹಾಲೇ ಪೂರ್ತಿ ಖಾಲಿ ಆಗೋಯ್ತು. ಹಾಲೆಲ್ಲ ಖಾಲಿ ಆಗ್ಬಿಟ್ಟಿದೆ. ಹೌದು. ಓಕೆ, ನೋಡಿ ಸರ್, ಬೂಂದಿ ಪಾಯಸ. ಬೂಂದಿ ಪಾಯಸ. ವಡೆ ಪಾಯಸ ಕೇಳಿದ್ದೀವಿ, ಈ ಬೂಂದಿ ಪಾಯಸ ಕೇಳಿರಲಿಲ್ಲ. ಅದ್ಭುತವಾದಂಥ ಒಂದು ಹೊಸ ರುಚಿನ ತೋರಿಸ್ಕೊಟ್ಟಿದ್ದಾರೆ ಪ್ರಕಾಶ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು. ಈ ಬೂಂದಿ ಪಾಯಸವನ್ನ ಯಾವ ರೀತಿ ಮಾಡಿದ್ರು, ಯಾವಾಗ ಕರೆದ್ಮೇಲೆ ಎಲ್ಲ ಹಾಕಿದ್ರು, ಇನ್ನೊಂದ್ಸರಿ ತೋರಿಸ್ತಾ ಇದ್ದೀನಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಬೂಂದಿ ಪಾಯಸ ಬೇಕಾಗುವ ಸಾಮಗ್ರಿಗಳು: ಉದ್ದಿನ ಬೇಳೆ, ಹಾಲು, ಮೈದಾ ಹಿಟ್ಟು, ಅಕ್ಕಿ ಹಿಟ್ಟು, ಕಡ್ಲೆ ಹಿಟ್ಟು, ಸಕ್ಕರೆ, ಅಡುಗೆ ಸೋಡಾ, ಕುಂಕುಮ ಕೇಸರಿ, ದ್ರಾಕ್ಷಿ, ಗೋಡಂಬಿ, ತುಪ್ಪ. ಮಾಡುವ ವಿಧಾನ: ಒಂದು ಪಾತ್ರೆಗೆ ಹಾಲು ಹಾಕಿ ಕುದಿಯಲು ಬಿಡಿ. ಇದಕ್ಕೆ ಸಕ್ಕರೆ, ಕುಂಕುಮ ಕೇಸರಿ ಹಾಕಿ ಮಿಕ್ಸಿ ಜಾರ್ಗೆ ನೆನೆಸಿದ ಉದ್ದಿನ ಬೇಳೆ ಹಾಕಿ ರುಬ್ಬಿ ಒಂದು ಬೌಲ್ಗೆ ಹಾಕಿ, ಜೊತೆಗೆ ಕಡ್ಲೆ ಹಿಟ್ಟು, ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು, ನೀರು, ಅಡುಗೆ ಸೋಡಾ ಹಾಕಿ ಕಲಸಿ. ಇದನ್ನು ಬೂಂದಿಯಂತೆ ಕಾದ ಎಣ್ಣೆಯಲ್ಲಿ ಹಾಕಿ ಕರಿದು ಕುದಿಯುತ್ತಿರುವ ಹಾಲಿಗೆ ಹಾಕಿ, ಜೊತೆಗೆ ತುಪ್ಪದಲ್ಲಿ ಕರಿದ ದ್ರಾಕ್ಷಿ ಗೋಡಂಬಿ ಹಾಕಿ ಕಲಸಿದರೆ ರುಚಿಕರವಾದ ಬೂಂದಿ ಪಾಯಸ ಸವಿಯಲು ಸಿದ್ಧ. ಓಕೆ, ಬೂಂದಿ ಪಾಯಸ ನೋಡ್ ಹೆಂಗಿದೆ ಅಂತ ನೋಡಿ ಸರ್. ಏನೋ ಒಂಥರ ಚೆನ್ನಾಗಿದೆ. ಒಂಥರ ಮಕ್ಕಳಿಗೆ ಫರಾಕ್ಸ್ ತಿನ್ನಿಸ್ಬಿಡ್ತಾರ ಇದೆ ಇದು. ತಿನ್ನಿಸ್ಬೋದು, ಚೆನ್ನಾಗಿದೆ. ಹೌದಾ? ಓಕೆ ಸರ್, ಥ್ಯಾಂಕ್ ಯು ಪ್ರಕಾಶ್ ರಾವ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಏಯ್, ಫೋನ್ ನಂಬರ್ ಹೇಳ್ರಿ, ಬನ್ರಿ ಇಲ್ಲಿ ರೀ. ಹಂಗೆ ಹೋಗ್ತಿರಲ್ರಿ ನೀವು. ಓಕೆ, ಈ ಥರ ಬೂಂದಿ ಪಾಯಸ ಯಾರಿಗಾರ ಬೇಕು ಅಂದರೆ ಪ್ರಕಾಶ್ ಅವ್ರು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಬೂಂದಿ ಜೊತೆ ಪಾಯಸ ಮಾಡ್ಕೊಡ್ತಾರೆ. ಹೇಳಿ.
99 45 9945 07 07 46 46 80. ಓಕೆ ಓಕೆ ಓಕೆ. ಈ ನಂಬರ್ಗೆ ಫೋನ್ ಮಾಡಿ ಬೇಕಾದ್ದು ಸ್ವೀಟನ್ನು ಮಾಡಿಸ್ಕೋಬೋದು. ಪ್ರಕಾಶ್ ಅವ್ರು ನಿಮ್ಮ ಮನೆಗೆ ಬಂದೇ ಮಾಡಿಕೊಡ್ತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅದ್ಭುತವಾದಂಥ ಬೂಂದಿ ಪಾಯಸ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಓಕೆ, ನೋ ಪ್ರಾಬ್ಲಮ್. ತಿಂದ್ಬಿಟ್ಟು ಖಾಲಿ ಮಾಡ್ತೀವಿ. ಖಾಲಿ ಮಾಡೋದಿಲ್ಲ ಬಂತು, ಖಾಲಿ ಮಾಡಿ ಮನೆಗೆ ಹೋಗ್ತೀವಿ. ಟೈಮ್ ಆಯ್ತು ರೀ. ಓಕೆ, ಕಾರ್ಯಕ್ರಮ ಮುಗಿಸ್ಬೇಕು ಮುರಳಿಯವರೇ, ಬೇಗ ಕಾರ್ಯಕ್ರಮ ಮುಗಿಸಿ ಅಂತ ಇದ್ದಾರೆ. ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ಬೂಂದಿ ಪಾಯಸ, ವಡೆ ಪಾಯಸ ಏನು ಬೇಕಾದ್ರೂ ಬಂದು ಮಾಡ್ಬೋದು. ಆದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ಖಂಡಿತವಾಗ್ಲೂ ನಿಮ್ಮನ್ನು ಕರ್ಸ್ಕೊಳ್ತೀವಿ. ನಿಮ್ಮ ಕೈ ರುಚಿನ ತೋರಿಸ್ತೀವಿ ಅಂತ ತಿಳಿಸಿ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ ಅಲ್ಲಿ ತನಕ.